ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿ ಗುಡು ನೀನು ಅನುಭವದ ಸಾರಾರ್ಥ ಅನುಭವಕ್ಕೆ ಬರಲೆಂದು ಸ್ವಾನುಭವದಿಂದೆ ಬರೆದಿರ್ಪೆ ಸಜ್ಜನರು ಮನ ಮುಟ್ಟಿ ನೋಡಿ ತಿಳಿಯುವುದು ಬಗೆಯಿಂದ ತೋರುವುದು ಗಗನಾದಂತಾತ್ಮ ನೀನೆಂದು ಬಗೆಯೊಳಗೆ ಬಗೆದು ನೀನೆಂದು ಸುಖಿಯಾಗು ಒಂದರೊಳಗೊಂದು ಪರಿಯಾಗಿ ಜೀವಿಷರಿದಾಗಿ ತೋರುತ್ತ ಇಹರಿಂತು ಪಾದಿಯನು ತೊರೆಯೇ ಚಿತ್ತೊಂದೇ ಅವಿಕಾರಿ ಬೇಡವೆಂಬುವನೆಂದು ವಾದಿಸಲು ಕಾಣಿಸಲು ವಾದವಿನ್ನೇಕೆ ಪರಿಪೂರ್ಣ ಬೊಮ್ಮವನೇ ಆದರದಿ ಕಂಡು ಸುಖಿಯಾಗು ತನು ಕರುಣ ಪ್ರಾಣಾದಿ ಮನ ಬುದ್ಧಿ ಅಹಂಕಾರ ವಿದಿತ ಆತ್ಮವಲ್ಲ ವೇದ್ಯ ಒಪ್ಪದರಿಂದೆ ಗಣಕುಂಬದಂತೆ ತಿಳಿಬೋಗ ತನಿನಿದ್ದೆಯೊಳಗರಿವೋ ತಾನೆಲ್ಲ ಎಂಬುವುದು ನಿನಗೇನು ಚಂದ ತಾನಿಲ್ಲ ಎಂಬಂತೆ ಜನಕ್ಕೆಲ್ಲ ಆಶಾಗನಿಸುವುದು ನಿನಗಾದ ಬಂಧನವು ಘನವಾದ ಅಭ್ಯಾಸ ಅರಿತಲ್ಲ ಆತ್ಮ ಜ್ಞಾನದಿಂದಳೆಯಲ್ಕೆ ನಿನಗಾಯಿತೋ ಮುಕ್ತಿ ಶ್ರುತಿಸಿದ ಜ್ಞಾನ ಸಿದ್ಧಿಯ ಮೇಲೆ ಮುನ್ನಾದ ಕರ್ಮಾದಿ ನಾನೊಂದು ದೇಯ ಇದ್ದಾರೆ ನದರಿಂದ ಏನೊಂದು ಬಾಧೆ ತನಗಿಂದಾಳೆ ನೊಂದು ಭಿನ್ನವೆಂದು ಸುರೆ ಸನ್ನಿಯಂಬಿಗೆ ಸುಖಿಯಾಯ ಸದ್ಗುರುವೆ ಭಿನ್ನಪವದಿಂದು ತನಗುಂಟೆ ಭಿನ್ನಪವದಿಂದು ತನಗುಂಟೆ ಬಾಳ ಬಾಳ ಬಲ ವೇದಾಂತಕ್ಕೆ ಸರೆ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕುವೆ ಎಂಬ ಶಾಸ್ತ್ರವನ್ನು ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ ಸಿದ್ಧ ಸದ್ಗುರು ಪಾದಾಬ್ಜಂ ಜನನೇ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ
ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿಯ ಪರ್ಯಂತರವಾಗಿ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೇ ಸಂಧಿಯ 2ನೆಯ ಸೂತ್ರದ 10ನೇ ನುಡಿ ಇವತ್ತಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಪರ್ಯಂತರವಾಗಿ ಯಮದ ದಶ ಅಂಗಗಳಲ್ಲಿ ಯಾವ ಅಹಿಂಸೆಯಿಂದ ಪ್ರಾರಂಭ ಮಾಡಿ ಆರ್ಜವ ಅಂತಕ್ಕಂಥ ಒಂದು ಅಂಗಗಳ ಬಗ್ಗೆ ನಮಗೆಲ್ಲರಿಗೂ ಉಪದೇಶವನ್ನು ಮಾಡ್ತಾ ಬಂದರು. ಯಾತಕ್ಕಾಗಿ ಅಂದರೆ ನಾವು ವಿಶಾಲವಾಗಿರ್ತಕ್ಕಂಥ ಪ್ರಸಿದ್ಧಿಯಾಗಿರ್ತಕ್ಕಂಥ ಜಗಕ್ಕೆಲ್ಲ ಆಧಾರವಾಗಿ ಆಶ್ರಯಕರ್ತನಾಗಿ ಇರುವಂಥ ಯಾವ ಪರಮಾತ್ಮನಲ್ಲ, ಆ ಪರಮಾತ್ಮನನ್ನು ನಾವು ಕಾಣಬೇಕಾಗಿತ್ತಂದರೆ ನಮ್ಮ ಅಂತಃಕರಣದಲ್ಲಿ ಸ್ವಚ್ಛವಾಗಿರಬೇಕು. ಅದಕ್ಕಾಗಿ ಯಾವಾಗಲೂ ಹೃದಯ ಅನ್ನುವಂಥದ್ದು ಬಹಳ ಸರಳತೆಯಿಂದ ದಯ, ಧರ್ಮ, ತಾಳ್ಮೆ ಹೀಗೆ ಅನಂತ ವಿಷಯಗಳನ್ನು ನಿನ್ನೆ ವಿಚಾರ ಮಾಡಲಾಗಿದೆ. ಕಾರಣ ಏನಂದರೆ ಅದು ಭಗವಂತ ಪ್ರಕಟ ಆಗೋದು ಹೊರಗಲ್ಲ, ಹೊರಗಡೆ ಪರಮಾತ್ಮನನ್ನು ನೋಡೋದಕ್ಕಾಗಿ ನಾವು ವಿಚಾರ ಮಾಡ್ತಕ್ಕಂಥದ್ದಲ್ಲ. ನಮ್ಮ ಒಳಗೆಯೇ ನಮ್ಮ ಭಗವಂತ ನಮಗೆ ಕಾಣಬೇಕಾಗಿದ್ದರೆ ಸ್ವಚ್ಛವಾದ ದರ್ಪಣದಲ್ಲಿ ಮುಖ ತೋರಿದಂತೆ ಯಾರ ಹೃದಯ, ಯಾರ ಮನಸ್ಸು ಅನ್ನುವಂಥದ್ದು ನಿರ್ಮಲ, ಪರಿಶುದ್ಧ, ಸ್ವಚ್ಛ ಅದು ಅವರ ಅಂತರಂಗದಲ್ಲಿ ಪರಮಾತ್ಮ ಕಾಣುವುದು ಅಂತ ವಿಚಾರಕ್ಕಾಗಿ ನಾವೇನು ಮಾಡಬೇಕಾಗಿದೆ, ಕನ್ನಡಿಯನ್ನು ಸ್ವಚ್ಛ ಮಾಡಿದ ಮೇಲೆ ಮುಖ ನೋಡಿದಂಗೆ ನಮ್ಮ ಅಂತಃಕರಣವನ್ನು, ಹೃದಯವನ್ನು ಸ್ವಚ್ಛ ಆದಾಗ ಮಾತ್ರ ಹೊರಗಡೆ ಪರಮಾತ್ಮ ಪ್ರಕಟ ಆಗೋದಲ್ಲ, ನಿನ್ನ ಅಂತರಂಗದಲ್ಲಿ ಆ ಪರಮಾತ್ಮನನ್ನು ಪ್ರಕಟ ಮಾಡಿಕೊಳ್ಳುವುದು ಅನ್ನೋ ಭಾವಕ್ಕಾಗಿ ಇಲ್ಲಿ ಹೇಳ್ತಾ ಬಂದರು. ನಿನ್ನೆ ಹಲವು ವಿಚಾರಗಳನ್ನು ಮಾಡಲಾಗಿ ಮುಖ್ಯವಾಗಿ ನಮಗೆ ಯಾವ ಅತ್ಯಂತ ದುಃಖ ಅನ್ನುವಂಥ ಏನು ಕಷ್ಟಗಳವಲ್ಲ, ಈ ಕಷ್ಟಗಳಿಂದ ನಾವು ದೂರ ಆಗಬೇಕಾಗಿದ್ರೆ ನಾವು ಒಳಗಡೆ ಮತ್ತು ಹೊರಗಡೆ ಅಷ್ಟೇ ಪರಿಶುದ್ಧವಾಗಿರಬೇಕು. ಅದಕ್ಕೆ ಒಳಗಡೆ ಕುಟಿಲತ್ವ ಅಂತ ನಿನ್ನೆ ದಿನ ವಿಚಾರ ಮಾಡಿವಲ್ಲ, ಹೊರಗಡೆ ವಿನಯತ್ವ, ಕೆಲಸಕ್ಕೆ ಕೊಡಂಗಿಲ್ಲ, ಒಳಹೊರಗೊಂದಾದ ಭಕ್ತಿ. ಹಾಗೆ ಸರಳ ಹೃದಯವಂತರಾಗಿ ಆ ಭಗವಂತನಿಗೆ ಬೇಕಾಗ್ತನ್ನ ಆ ಜೀವಿಯ ಹೃದಯ. ಎಲ್ಲ ಮನುಷ್ಯರು ಭಗವಂತನ ಕಾಣಕ್ಕಾಗೋದಿಲ್ಲ, ಶುದ್ಧವಾದ ಹೃದಯವಂತರು. ಅದಕ್ಕೆ ಸರ್ಪಭೂಷಣ ಕೂಡ ಹೇಳಿರಲ್ಲ, ಬಿಡು ಬಾಹ್ಯದೋ ಡಂಭವ. ಯಾಕಂದ್ರೆ ಮಾನಸದೋಳು ಎಡೆ ಬಿಡಿದರು ಶಂಭುವ, ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯನ್ನು ಪಡೆದರೆ ಶಿವನಿಗೆ ಒಲಿವನೆಯ ಮರುಳೇ. ಒಳಗಾಗ ಕೃತ್ಯವ ಜನರೇನು ಬಲ್ಲರು, ಮನವರಿಯದ ಕಳ್ಳತನವಿಲ್ಲ ಅಂದ್ರವರು.
ನಾವು ಯಾರಿಗಾದರೂ ಮೋಸ ವಂಚನೆ ಕಪಟತ್ವ ಮಾಡಬಹುದು, ನಾವು ಮಾಡಿದ್ದು ಇನ್ನೊಬ್ಬರಿಗೆ ಗೊತ್ತಾಗದೇ ಇರಬಹುದು. ಆದರೆ ಮೊದಲು ಗೊತ್ತಾಗದು ಯಾರಿಗಂದ್ರೆ ನಿನ್ನ ಮನಸ್ಸಿಗೆ. ಹೌದು ಬಿಡ್ರಿ, ನಾವು ಶಾಸ್ತ್ರ ಕೇಳಿದವರಿಗೆ ಮನಸ್ಸು ಕೂಡ ನೀನು ಅಲ್ಲ ಅಂತ ನಾವು ತಿಳ್ಕೊಂಡ ಮೇಲೆ ಮನಸ್ಸಿನಲ್ಲಿ ಆಗುವಂಥ ಯಾವ ಡಂಬಾಚಾರ ಏನು ಸಂಬಂಧ ಅಂತ ನಾವು ಅನ್ಕೋಬಹುದು. ಆದರೆ ಮನಸ್ಸು ನೀನಲ್ಲ, ಅದರ ಮನಸ್ಸನ್ನು ಅರಿಯುವಂಥ ಆತ್ಮನಲ್ಲ, ಅವನಿಗೆ ಗೊತ್ತಾಗಲೇನು. ಆ ಕಾರಣದಿಂದ ಹೇಳಿದ್ದವರು, ಜನರೇನು ಬಲ್ಲರು ಮನವರಿಯದ ಕಳ್ಳತನ ಇಲ್ಲ. ಹಾಗಾಗಿ ನೀನು ಮನಸ್ಸಿನ ಯಾರ ಕಣ್ಣನ್ನು ತಪ್ಪಿಸಿ ಏನಾದರೂ ಮಾಡಬಹುದು, ಯಾರ ಬಾಯಿಯನ್ನು ಕಟ್ಟಿ ಏನಾದರೂ ಮಾತನಾಡಬಹುದು. ಜಗತ್ತಿನ ನಡೆದವಲ್ಲ, ಅವರ ಬಾಯಿ ಕಟ್ಟಿ ಇನ್ನೊಬ್ರು ಮಾತಾಡೋದು, ಒಬ್ಬರಿಗೆ ಕಾಣಲಾರ್ದ ಇನ್ನೊಬ್ಬರಿಗೆ ವಂಚನೆ, ಮೋಸ, ಕಪಟತ್ವ, ಜಗತ್ತು ಮುಡಿಗೆ ಹೋಗ್ಯದ, ಇಲ್ಲಂತಲ್ಲ. ಆದರೆ ಜನರ ಕಣ್ಣು ತಪ್ಪಿಸಿ ಏನಾದರೂ ಮಾಡಬಹುದು. ನಿನ್ನ ಮನಸ್ಸಿನ ಕಣ್ಣನ್ನು ತಪ್ಪಿಸಿ ಮನಸ್ಸನ್ನು ಅರಿಯುವಂಥ ಯಾವ ಭಗವಂತನ ನೇತ್ರಕ್ಕೆ ಗೊತ್ತಾಗಲಾರ್ದು ಯಾವುದಿಲ್ಲ. ಮನಸ್ಸಿನ ಕಣ್ಣು ತಪ್ಪಿಸಿ ಮಾಡಕ್ಕೆ ಬರ್ತದ, ಮನುಷ್ಯನ ಕಣ್ಣು ತಪ್ಪಿಸಬಹುದು. ಹೇಗ್ರಿ ಅಂತಂದ್ರೆ ಅವ್ರ ಮುಂದೆ ಹೇಳ್ತಾರೆ, ತೋಡಿದ ಬಾವಿಗೆ ಕೂಡಿದ್ದ ಜಲವೇ ಸಾಕ್ಷಿ. ಇದಕ್ಕೇನ್ರಿ ಪ್ರಮಾಣ ಏನು ಕೊಡ್ತೀರಿ ದೃಷ್ಟ ಅಂತಂದ್ರೆ ಹೇಳ್ತಾರೆ ಅವರು, ಒಬ್ಬ ರೈತ ತನ್ನ ಹೊಲದಲ್ಲಿ ಒಂದು ಬಾವಿಯನ್ನು ತೋರ್ಯಾನ. ಆ ಬಾವಿ ತೋಡಕ್ಕೆ ಇಲ್ಲಿ ಬಾವಿದೇ ಆದಂತ ಏನು ಸಾಕ್ಷಿ ಹೇಳ್ತದ, ಅಲ್ಲಿ ಬಿದ್ದ ನೀರು ಹೇಳ್ತದ ಇಲ್ಲಿ ಬಾವಿ ಆದಂತ. ಜಲವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಆ ನೀರಿನ ಕಣ್ಣು ತಪ್ಪಿಸಿ ಏನೋ ಹೇಳಕ್ ಬರಂಗಿಲ್ಲ, ಅಲ್ಲಿ ಸಾಕ್ಷಿ ಅದೇ ಅದ. ಅದರಂತೆ ಮಾಡಿದಕ್ಕೆಲ್ಲ ಮನವೇ ಸಾಕ್ಷಿ. ನಾವೇನು ಹಿತವಾದದ್ದು ಅಹಿತವಾದದ್ದು ಏನೇ ಮಾಡದ ಎಲ್ಲ ಕಾರ್ಯಗಳಿಗೆ ಏನು ಸಾಕ್ಷಿ? ಬಾವಿಗೆ ನೀರು ಸಾಕ್ಷಿ ಇದ್ದಂತೆ ಮಾಡಿದ ಕರ್ಮಕ್ಕೆ ಮನವೇ ಸಾಕ್ಷಿ. ನಮ್ಮನ್ನ ಯಾರು ನೋಡ್ತಾರಂದ್ರೆ ಅಂತಾರಲ್ಲ ಭಾಳ ಮಂದಿ, ಯಾರು ನೋಡೋರು ಅಂತ. ಅದಕ್ಕೆ ಅವ್ರು ಬಿಚ್ಚಿ ಬಿಚ್ಚಿ ಹೇಳ್ತಾರೆ. ಯಾಕೆ ಹೇಳಕತ್ತಂದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಬೇಕಾಗಿದೆ, ನೀನು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗ್ಯದಲ್ಲ. ಆ ಕಾರಣದ ಇದು ಮನುಷ್ಯಗೂ ನೀವು ಮಾಡಿದ ಕಾರ್ಯಕ್ಕೂ ಇನ್ಯಾರು ಸಾಕ್ಷಿ ಅಂದ್ರೆ ಎಲ್ಲಕ್ಕೂ ಮೃಡನೇ ಸಾಕ್ಷಿ ಸರ್ವಜ್ಞ. ನಾ ಮೊದಲು ಹೇಳಿದ್ನಲ್ಲ, ಎಲ್ಲಕ್ಕೂ ಆ ಮೃಡ ಅಂದ್ರೆ ಪರಮಾತ್ಮನೇ ಸಾಕ್ಷ್ಯನ. ಹಾಗಾಗಿ ಅದರಂತೆ ಮನುಷ್ಯನು ಮಾಡುವ ಎಲ್ಲ ಕರ್ಮ ಸಾಕ್ಷಿಗಳಿಗೂ ಏನು ಇರುವುದಿಲ್ಲ ಅಂತಂದ್ರೆ ಮನಸ್ಸಾದ, ಮನಸ್ಸನ್ನು ಅರಿಯುವಂತ ಆತ್ಮ ಅದ ನೋಡು, ಪರಮಾತ್ಮನ ಅಂತ ತಿಳ್ಕೊ. ಅದರಂತೆ ಮಹಾದೇವನಿಗೆ ಒಳಗಿನ ಕುಟಿಲತ್ತ ತಿಳಿಯುವುದರಿಂದ ಅವನು ಹೊರಗಿನ ಆಡಂಬರಕ್ಕೆ ಮನಸೋಲುವುದಿಲ್ಲ. ಮನುಷ್ಯರಿಗೆ ಒಳಗಿನ ಕುಟಿಲತ್ವ ಗೊತ್ತಾಗದ ಕಾರಣ ಇನ್ನೊಬ್ಬರ ಸಹಾಯ ಸಹಕಾರ, ಸುಮ್ಮನೆರು ಆತನ ಬಗ್ಗೆ ಎಲ್ಲ ಗೊತ್ತಿರ್ತದ, ಆತನ ದೋಸ್ತಿ ಮಾಡಿದ್ರೆ ಎಲ್ಲ ಹೇಳ್ತಾನಂತ ನಾವು ಕುಟಿಲತ್ವ ಮಾಡ್ತೀವಲ್ಲ, ಇದು ಮಾಡ್ತಿರ್ಕಂತೀವಿ. ಆದ್ರೆ ಭಗವಂತಗೆ ಇದು ಯಾವ್ದು ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂದ್ರೆ ಆತನೇ, ಯಾಕಂದ್ರೆ ಹೊರಗಿನ ಆಡಂಬರ ಇಲ್ಲದೆ ಒಳಗಿನ ಎಲ್ಲವನ್ನೂ ಅರಿಯುವಂತ ಮೃಡನೇ ಸಾಕ್ಷಿಯಾಗಿದ್ದಾಗ, ಅವನಿಗೆ ಏನಾದ್ರೂ ಗೊತ್ತು ಆಗೋದು ಇಲ್ಲದೆ ಇದ್ದಾಗ ಇನ್ನೊಬ್ಬ ವ್ಯಕ್ತಿಯ ಸಹಾಯ ಸಹಕಾರ ಪಡಿತಿದ್ದ. ಹಾಗಾಗಿ ಬಹಳ ಎಚ್ಚರ ಕೈನಿಟ್ಟು ಆತ ಎಂದಿಗೂ ಹೊರಗಿನ ನಿನ್ನ ಆಡಂಬರವೂ ಬೇಕಿಲ್ಲ, ಒಳಗಿನ ಕುಟಿಲತ್ವೂ ನಂಬೋದಿಲ್ಲ.
ಹೀಗಾಗಿ ಯಾರನ್ನ ನಂಬುತ್ತಾನಂದ್ರೆ ಯಾರು ಹೊರಗೆ ಒಂದಾಗಿ ಸರಳವಿಲ್ಲದ ಮನುಷ್ಯನಿಗೆ ದುಃಖ ತಪ್ಪಿದ್ದಿಲ್ಲ. ಯಾರು ಹೊರಗೆ ಒಂದಾಗಿ ಸರಳತೆಯಿಂದ ತಾಳ್ಮೆಯಿಂದ ಯಾರು ಇರ್ತಾರೆ ಅವನಿಗೆ ಏನಾಗ್ತವ ಅಂದ್ರೆ ಒಳಗಿನ ರಾಗ ದ್ವೇಷ ಅಸೂಯೆ ಎಲ್ಲವೂ ಬಿಟ್ಟು ಆತ ಒಳ್ಳೆಯ ಗುಣಗಳನ್ನು ಸಂಪಾದನೆ ಮಾಡಲಿಕ್ಕೆ ಯೋಗ್ಯ ವ್ಯಕ್ತಿ ಆಗ್ತಾನೆ. ಆ ಒಳ್ಳೆಯ ಗುಣದಿಂದ ಏನಾಗ್ತದ ಅಂದ್ರೆ ಪರಂಪರಾ ಸಾಧನೆಯಿಂದ ಅಲ್ಲಿ ಹಿಂದೆ ಹೇಳಿದಂಥ ಎಲ್ಲ ಗುಣಗಳು ಬರ್ತಾವನಿಗೆ. ಹಿಂಸೆ ಮಾಡಬಾರ್ದಂತಾನ, ಸುಳ್ಳು ಹೇಳಬಾರ್ದಂತಾನ, ಆಮೇಲೆ ಬ್ರಹ್ಮಚಾರಿ ವ್ರತವನ್ನು ಪಾಲನೆ ಮಾಡಬೇಕಂತಾನ. ಇವೆಲ್ಲ ಗುಣಗಳು ಎದರಿಂದ ಪ್ರಾರಂಭ ಆಗ್ತವ? ನಿನ್ನ ಒಳ್ಳೆಯ ಗುಣಗಳಿಂದ ಸಾಧ್ಯ ಆಗ್ತದೆ. ಹಾಗಾಗಿ ಈ ಯಮ ಅಂಗದಲ್ಲಿ ಇನ್ನೊಂದು ಗುಣ ಏನದ ಮಿತಹಾರ ಅಂತಾರೆ. ಆ 10ನೆಯ ಅಂಗದ ಲಕ್ಷಣವನ್ನ ಈ ದಿನ ಪ್ರಾರಂಭ ಮಾಡ್ತಾರೆ. ಮಿತಹಾರ ಅಂದ್ರೇನು? ನಾವು ಅನ್ನಮಯ ಶರೀರ ಅಂತ ಹೇಳ್ತೀವಿ. ಶರೀರಕ್ಕೆ ಏನು ಬೇಕು? ಅನ್ನ ನೀರು ಪ್ರಥಮ, ಆಮೇಲೆ ಉಳಿದುವೆಲ್ಲ ಇದ್ರೂ ಸರಿ ಇಲ್ಲದಿದ್ರೂ ಸರಿ, ಆದರೆ ಆಹಾರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಆಹಾರ ಇಲ್ಲದೆ ಬದುಕಿಗೆ ಸಾಧ್ಯ ಇಲ್ಲ ಅಂತೇಳಿ ನಾವು ಸಿಕ್ಕಂಗ ಮನಸ್ಸಿಗೆ ಬಂದಂತೆ ಆಹಾರವನ್ನು ಸೇವನೆ ಮಾಡೋದಲ್ಲ ಯಾರೋ ಸಾಧಕರು. ಮಿತಾಹಾರ ಅಂದರೆ ನಾವು ಹಸಿವೆ ಆದಾಗ ತಿನ್ನುವಂಥ ಆಹಾರದಲ್ಲಿ 4 ಭಾಗವನ್ನು ಮಾಡಬೇಕಂತ ಮಹಾತ್ಮರು ಬರೀತಾರೆ. ಅದು ಯಾವ ರೀತಿ ಅಂದರೆ 4 ಹಸಿವಿನ 4 ಭಾಗದಲ್ಲಿ 2 ಭಾಗದಷ್ಟು ಆಹಾರವನ್ನು ತಿನ್ನಬೇಕು. 4 ಭಾಗದಲ್ಲಿ 2 ಭಾಗ 50 ಪೈಸೆ ಆಹಾರಕ್ಕಾಗಿ, ಇನ್ನ 25 ಪೈಸೆ ನೀರಿಗಾಗಿ, 75 ಆಯ್ತಲ್ಲ, ಇನ್ನ 25 ಪೈಸೆ ಉಳಿತಲ್ಲ 1 ರೂಪಾಯಿದಾಗ, ಅದು ಪ್ರಾಣವಾಯುವಿನ ಸರಳ ಸಂಚಾರಕ್ಕಾಗಿ. ಈ ರೀತಿ ವಿಚಾರವನ್ನು ಮಾಡಿ ಆಹಾರವನ್ನು ಸೇವನೆ ಮಾಡ್ಬೇಕಂತ. ರುಚಿ ಆದಂತ ನೀನೇನಾದ್ರೂ ಮಾಡಕ್ಕೆ ಹೋದ್ರೆ ನಿನ್ನ ಅನಾಹುತ ಮಾಡ್ತದ. ಕಾರಣ ಯಾಕೆ ಮಾಡ್ಬೇಕ್ರಿ? ಮಾಡದಿದ್ರೆ ನಡೆಯಂಗಿಲ್ಲ ಅಂದ್ರೆ ಮಹಾತ್ಮರು ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಪರಮಾತ್ಮನನ್ನ ನೀನು ಕಾಣಬೇಕು ಆಗಿದ್ರೆ, ನೀನು ದುಃಖವನ್ನ ಹೊರಗೆ ಬಂದು ಸುಖವನ್ನ ಹೊಂದಬೇಕಾಗಿದ್ರೆ, ಅದಕ್ಕೆಲ್ಲ ಮೂಲ ಕಾರಣವಾದ ಸಾಧನ ಯಾವುದಂದ್ರೆ ಈ ಶರೀರವೇ ಸಾಧನ. ಪ್ರಪಂಚಕ್ಕೂ ಶರೀರ ಬೇಕು, ಪಾರಮಾರ್ಥಕ್ಕೂ ಶರೀರ ಬೇಕಲ್ಲ. ಅಂದಾಗ ಈ ಶರೀರ ಅನ್ನುವಂಥದ್ದು ಈ ಮನುಷ್ಯ ಜನ್ಮದಲ್ಲಿ ನರದೇಹವನ್ನು ತೊಟ್ಟು ಬಂದದಲ್ಲ, ಇದು ಅತಿ ಮುಖ್ಯವಾದ ಸಾಧನ, ಅತ್ಯಂತ ಮುಖ್ಯ. ಹಾಗಾಗಿ ಈ ಶರೀರವನ್ನ ಬಿಟ್ಟು ನಾವು ಏನೂ ಸಾಧನ ಮಾಡಕ್ ಸಾಧ್ಯ ಇಲ್ಲ. ಕೈ ಇಲ್ಲಂದ್ರೆ ಏನು ಹಿಡ್ತಿದ್ದಿ, ಕಾಲಿಲ್ಲಂದ್ರೆ ಎಲ್ಲಿ ನಡೀತಿದ್ದಿ, ಹೀಗೆ ವಿಚಾರ ಮಾಡ್ತಾ ಹೋದ್ರೆ ಶರೀರ ಇದ್ದಿಲ್ಲ ಅಂದ್ರೆ ಏನು ಮಾಡವ ನೀನು? ಹಾಗಾಗಿ ಕೇವಲ ಶರೀರ ಆದ, ಹೌದ್ರಿ ಶರೀರ ಆದ, ಶರೀರ ಇದ್ದು ಫಲವಿಲ್ಲ. ಯಾಕೆ ಫಲ ಇಲ್ಲ ಅಂದ್ರೆ ಶರೀರ ಅನ್ನುವಂಥದ್ದು ಆರೋಗ್ಯಕರವಾಗಿದ್ದಾಗ ಸಾಧ್ಯ ಅದ. ಶರೀರಕ್ಕೆ ನಿರೋಗಿ ಆದ್ರೆ ಸಾಧ್ಯ ಅದ. ಶರೀರಕ್ಕೆ ರೋಗ ಆಯಿತು ಅಂದ್ರೆ ಆ ಶರೀರದಿಂದ ಏನು ಪ್ರಯೋಜನ ಇಲ್ಲ ಅಂತ. ಏನದ ಪ್ರಯೋಜನ? ಅವರೇ ಹೇಳಲ್ಲ ಮೊದಲು, ಶರೀರ ಗೂಡುದ ಮುನ್ನ ಕಾಲ ಮೇಲೆ ಕೈಯ ನೂರದ ಮುನ್ನ ಮುಟ್ಟು
ಮುಟ್ಟದ ಮುನ್ನ ಕೂಡೋ ಕೂಡ ಸಂಗಮ ದೇವನಂತ ಇದಕ್ಕೆ ಹೇಳ್ಯಾರ. ಅವ್ರ ಶರೀರ ಏನು ಬಂತು, ಉಣಿತು, ತಿಂತು, ಹೋಯ್ತು, ಪ್ರಯೋಜನ ಇಲ್ಲ ಅಂತ. ಆ ಕಾರಣವಾಗಿ ಇದಕ್ಕೆ ಏನು ಮಾಡಬೇಕು, ಸರಿಯಾಗಿ ಆರೋಗ್ಯವಾಗಿರಬೇಕಾದ್ರೆ ಇದಕ್ಕೂ ಒಂದು ನಿಯಮವನ್ನು ಪಾಲನೆ ಮಾಡಬೇಕಂತ. ನಿಯಮ ಪಾಲನೆ ಮಾಡಬೇಕು, ಅದಕ್ಕೊಂದು ಪದ್ಧತಿ ಕಲಿಸ್ಬೇಕು. ಇದೇ ಸಮಯದಲ್ಲಿ ತಿನ್ನಬೇಕು, ಇದೇ ಸಮಯದಲ್ಲಿ ಬಿಡಬೇಕು ಅನ್ನುವ ಒಂದು ಪದ್ಧತಿಯನ್ನು ಶರೀರಕ್ಕೆ ಹಾಕಿದರೆ ಆ ಶರೀರ ಆರೋಗ್ಯವಾಗಿರ್ತದಂತ ಅಭಿಪ್ರಾಯ ಇಲ್ಲಿ. ಆ ಕಾರಣದಿಂದ ಇದು ಮಹಾತ್ಮರು ಕೂಡ ಹೇಳಿರಲ್ಲ, ಸರ್ವಜ್ಞ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಂದ್ರೆ ಯಾವ ಊಟವನ್ನ ಎಷ್ಟು ತಿನ್ನಬೇಕು, ಎಷ್ಟು ಬಿಡಬೇಕು ಅನ್ನುವುದು ಯಾರಿಗೆ ಗೊತ್ತದ ಅವನಿಗೆ ರೋಗನೇ ಬರಂಗಿಲ್ಲ ಅಂತಾರೆ, ಆರೋಗ್ಯವಾಗಿರ್ತಾರೆ. ಮತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಅದು ಜಲ್ದಿ ಅರ್ಥ ಆಗ್ತದ. ಇದು ಬಹಳ ಕಷ್ಟ ಅದ. ಮಾತು ಬಲ್ಲವರ ಮಾತು ಹೇಗಿರ್ತದ? ಸಜ್ಜನರ ಮಾತು ಹೆಜ್ಜೆಯನ್ನು ಸವೆದಂತೆ, ದುರ್ಜನರ ಮಾತು ಬಚ್ಚಲದ ರೊಜ್ಜೆಯಂತೆ ಸರ್ವಜ್ಞ. ಆ ಮಾತು ಬಲ್ಲಂತ ವ್ಯಕ್ತಿಗಳಿಗೆ ಎಲ್ಲೆಲ್ಲ ಜ್ಞಾನಿಗಳು ಜಗಳಾಡರಂತ ಕೇಳಿರೇನು? ಜ್ಞಾನಿಗಳು ಜಗಳಾಡಲಿ, ಕೊಡ್ಲಿ, ಒಡಿಕಿ, ಕೋರ್ಟು, ಕಚೇರಿ ಎಲ್ಲ ನಡೆದವ ಅಂತ ಎಲ್ಲಿ ಕೇಳಿದ ಸುದ್ದಿ? ಯಾಕಂದ್ರೆ ಅವರಿಗೆ ಗೊತ್ತಿದೆ. ಆ ಕಾರಣದಿಂದ ಇವುಗಳನ್ನ ಹೇಗೆ ಮಾಡಬೇಕು ಅಂತ ತಿಳಿದು ಮಾಡಬೇಕು, ತಿಳಿದು ತಿನ್ನಬೇಕಂತ. ಮತ್ತೆ ಅನ್ನದಿಂದ ಮುಖ್ಯವಾಗಿ ಏನಾಗ್ತದ ನಿನ್ನ ಶರೀರದಲ್ಲಿ ಎಂಬುದು ಕಲ್ಪನೆ. ಇದು ಬಹಳ ಮುಖ್ಯ. ಮಿತಾಹಾರದಲ್ಲಿ ಮುಖ್ಯವಾದದ್ದು ಅನ್ನ. ಅಂದ್ರೆ ಎಲ್ಲವೂ ಅನ್ನ ಆಗೋದಿಲ್ಲ. ಸಾತ್ವಿಕ ಆಹಾರ ಅಂತ ಬರ್ದಾರ, ಅದು ಅನ್ನ. ಉಳಿದುದೇನದ ಅವು ಸಾತ್ವಿಕ ಆಹಾರ ಅಲ್ಲ. ನೀನು ಅವನ್ನ ತಿಂದು ತಿಂದು ಎಷ್ಟು ನೀನು ಒಳ್ಳೆಯವನಾಗಬೇಕಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ತಮೋ ಗುಣ ಉತ್ಪತ್ತಿ ಕಾರಣ ಆಗ್ತವೆ. ಯಾವುದೇ ಆಹಾರ ತಿನ್ರಿ, ಮಾಂಸ ಆದ್ರೂ ತಿನ್ಲಿ ಅಥವಾ ಇನ್ನೊಂದು ಸಾತ್ವಿಕ ಆಹಾರ ತಿನ್ನಲಿ, ಎಲ್ಲ ಆಹಾರಗಳ ಅನ್ನದ ರಸದ ಭಾಗದಲ್ಲಿ 3 ಪ್ರಕಾರ ಆಗ್ತದೆ. 3 ಪ್ರಕಾರ. ಅದು ಮೊದಲನೇದು ಯಾವುದು ಅಂತಂದ್ರೆ, ಪ್ರಥಮದಲ್ಲಿ ರಕ್ತ ಆಗ್ತದೆ. ಆಮೇಲೆ ಪುರುಷ ಮತ್ತು ಮನಸ್ಸಾಗ್ತದ. ಯಾವುದರಿಂದ? ಉತ್ತಮ ಮೇಲೆ ತಿಳಿ. ಮಜ್ಜಿಗೆಲ್ಲ ಕಡದ ಮೇಲೆ ಎಲ್ಲ ಮಜ್ಜಿಗೆ ಬೆಣ್ಣೆ ಆಗ್ತಾವೇನು? ಆ ಮಜ್ಜಿಗೆಯನ್ನು ಕಡದಾಗ ತಿಳಿಯಾಗಿ ಮೇಲೆ ಯಾವುದು ಮುಳುಲಾರ್ದ ತೇಲ್ತದ ಆ ಭಾಗ ಮಾತ್ರ ಬೆಣ್ಣೆ ಆಗ್ತದ. ಆ ಬೆಣ್ಣೆಯಲ್ಲಿ ತುಪ್ಪ ಆಗ್ತದೆ. ಹೌದಲ್ಲ? ಅದಂತೆ ಇದು ನಾವು ಊಟ ಮಾಡಿದ ಅನ್ನದ ರಸದಿಂದ ಉತ್ತಮ ಭಾಗ ಅನ್ನುವಂಥದ್ದು ಮನಸ್ಸಾಗ್ತದ, ಮಧ್ಯಮ ಅನ್ನುವಂಥದ್ದು ರಕ್ತ ಆಗ್ತದ, ಕನಿಷ್ಠ ಅನ್ನುವುದೇ ಮಲ ಆಗ್ತದೆ. ಒಂದು 3 ಪ್ರಕಾರ ಆಗ್ತದಲ್ಲ. ಹಾಗಾಗಿ ಇದು ಒಳ್ಳೆಯ ಶರೀರ, ಒಳ್ಳೆಯ ಮನಸ್ಸು, ಆರೋಗ್ಯಕಾರ ಇರಬೇಕಾಗಿದ್ರೆ ನಾವೇನು ತಿನ್ಬೇಕು? ಸಾತ್ವಿಕ ಅನ್ನವನ್ನೇ ಊಟ ಮಾಡಬೇಕಂತ ತಿಳಿದು ತಿನ್ಬೇಕಂದ್ರ ಅವ್ರು. ಇದು ತಿನ್ಬೇಕು, ಇದು ಬೇಡ. ಯಾಕಂದ್ರೆ ಅದರಿಂದ ನಿನ್ನ ಮನಸ್ಸು ಚಲೋ ತಿಂದ್ರೆ ಚಲೋ ಮನಸ್ಸಾಗ್ತದ. ಸಾತ್ವಿಕ ಆಹಾರ ತಿಂದ್ರೆ ಒಳ್ಳೆಯ ರಕ್ತ ಆಗ್ತದ. ಸಾತ್ವಿಕ ಆಹಾರ ತಿಂದಿದ್ದಾದ್ರೆ ಮಲಬದ್ಧತೆ ನಿವೃತ್ತಿ ಆಗ್ತದೆ. ಅವರಿಗೆ ಆ ರೋಗನೇ ಬರಂಗಿಲ್ಲ. ಉಳಿದು ತಿಂದು ನೋಡ್ರಿ, ನಿನ್ನೆ ಏನೋ ತಿಂದವನ್ನಪ್ಪ,
ಇವತ್ತು ನನಗೆ ಹೊಟ್ಟೆ ಕೆಟ್ಟದಂತ ಅಂತೀವಲ್ಲ, ಯಾಕೆ ಕೆಟ್ಟಿತಪ್ಪ? ಊಟ ಬಲ್ಲ ಮನೆಗೆ ರೋಗವಿಲ್ಲ, ನೀವು ಗೊತ್ತಿಲ್ಲ ಚಾಪುಸಿ ತಿನ್ಬೇಕಂತ ತಿಂದು ಇಲ್ಲಿ ಗೋಳಾಡ್ತಿದ್ದೆ ಅಂತ ಅನುಭವ ಅಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಏನು ಮಾಡ್ತದಂದ್ರೆ ಆ ಒಂದು ಉತ್ತಮ ಆಹಾರ ಏನದ ಮಿತಾಹಾರದಿಂದ ಆಯುಷ್ಯನ್ನು ಹೆಚ್ಚು ಮಾಡ್ತದ. ಆಮೇಲೆ ಆ ವ್ಯಕ್ತಿಯ ಉತ್ಸಾಹವು ಕೂಡ ಬಹಳ ಹೆಚ್ಚಿರ್ತದೆ. ಅವನು ಏನು ಸಣ್ಣ ಹುಡುಗಿದ್ದಂಗೆ ನೋಡಪ್ಪ ಪೂಜೆನ ಅನ್ನಂಗಿಲ್ಲ. ಎಷ್ಟು ಮಂದಿ ಅಂತಾರಿಲ್ಲ ನಮ್ಮ ನಿರ್ಮಾಣ ಕಾರ್ಯಕ್ರಮದಾಗ ಸಣ್ಣ ಹುಡುಗಿದ್ದಂಗೆ. ಕಾರಣ ಏನಂದ್ರೆ ಉತ್ಸಾಹ ಮಾಡ್ತದೆ. ಆ ಉತ್ಸಾಹ ಏನಾಗ್ತದಂದ್ರೆ ಗೊತ್ತಾಗ್ತದ ಮನುಷ್ಯಗೆ ಆಯುಷ್ಯ ಆಗ್ಯದ, ಆರೋಗ್ಯ ಮಾತ್ರ ಭಾಳ ಚಲೋ ಆದಂತ. ಭಾಳ ಆರೋಗ್ಯಪ್ಪ ನಿಮ್ದು ಅನ್ನಂಗಿಲ್ಲ. ಎದಕ್ಕೆ ಆಯ್ತಪ್ಪ ನಿಂದು? ಅವಲ್ಲ ಪದ್ಧತಿಗಳು, ಆ ಪದ್ಧತಿ ಅವಂತ ಅರ್ಥ. ಹಾಗೆ ನಾವು ಯಾವಾಗಲೂ ನಮ್ಮ ಆಯುಷ್ಯವನ್ನ, ನಮ್ಮ ಉತ್ಸಾಹವನ್ನ ಮತ್ತು ನಮ್ಮ ಆರೋಗ್ಯವನ್ನ ಹೆಚ್ಚಿಗೆ ಮಾಡುವಂತ ಪದಾರ್ಥಗಳು ಎಲ್ಲಿ ಅವಂದ್ರೆ ಸಾತ್ವಿಕ ಆಹಾರದಲ್ಲಿ ಅವ. ಹಾಗೆ ನಾವು ಯಾವುದರಲ್ಲಿ ಬೆರೆಸಿ ಏನು ತಿನ್ನಬೇಕು ಅನ್ನೋ ನಿಯಮನ ಅವ. ಆ ಕಾರಣದಿಂದ ಇದು ಸಂಕ್ಷಿಪ್ತ ಕೊಡ್ತಾರೆ. ನಾವು ಯಾವಾಗಲೂ ಊಟ ಮಾಡೋರು ಅತಿಯಾಗಿ ಖಾರ ತಿನ್ನಬಾರ್ದಂತ ಅದ. ಅತಿಯಾಗಿ ಹುಳಿ, ಅತಿ ಉಪ್ಪು, ಅತಿ ಅಂದ್ರೆ ಹೆಚ್ಚು ಸುಡೋದು ಮತ್ತು ಬಹಳ ಒಣಗಿದಂಥ ಪದಾರ್ಥ ಇವೆಲ್ಲ ನಾವು ತಿನ್ನೋದನ್ನ ಚಪಲತೆಯನ್ನು ಬಿಡಬೇಕಂತಾರ ಅವರು. ಆ ಚಪಲತೆ ಹೋಗ್ಬೇಕು. ಅದರಿಂದ ಏನಾಗ್ತದಂದ್ರೆ ಸಾತ್ವಿಕ ಗುಣಕ್ಕೆ ತೊಂದರೆ ಆಗ್ತಾವ, ವ್ಯತ್ಯಾಸ ಆಗ್ತದ. ಅದಕ್ಕೆ ಇಲ್ಲಿ ಎರಡು ಮಾತು ಹೇಳಿರ, ಯಾವುದು ತಿನ್ನಬೇಕು, ಯಾವುದನ್ನು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇವು ಆಹಾರ ಪದ್ಧತಿಗಳು. ಹೀಗೆ ಅನಂತ ಮಾತುಗಳನ್ನು ಹೇಳಿ ಕಾರಣ ಏನಂದ್ರೆ ಇಲ್ಲಿ ಒಂದು ಭಾರವನ್ನ ಎಳೆಯುವ ಸಲುವಾಗಿ ಮತ್ತು ಅನುಕೂಲ ಆಗಲಿ ಅಂತ ಒಂದು ರಥ ಇರ್ತಾವಲ್ಲ, ರಥಕ್ಕೆ ಗಾಲಿ ಇರ್ತಾವ, ಗಾಲಿಗೆ ಅಚ್ಚು ಅಂತ ಇರ್ತಾವ, ಇರುಸು ಅಂತಾರ, ಗಚ್ಚು ಅಂತಾರ. ಅದಕ್ಕೆ ಒಣದು ಇತ್ತು ಅಂದ್ರೆ ಹಂಗೆ ಓಡಿಸಿದ್ರೆ ಎಳಿತದ ಅಂತ ಹೋದ್ರೆ ಅಚ್ಚನ ಮುರ್ತದ, ಆಮೇಲೆ ರಥ ಛಿದ್ರ ಆಗೋಗ್ತದ. ಅದು ಸರಳವಾಗಿ ಸಾಗಬೇಕು ಅಂದ್ರೆ ಏನ್ ಮಾಡ್ತಾರೆ, ಅದಕ್ಕೊಂದು ಎಣ್ಣೆ ಬಿಡ್ತಾರೆ, ಗ್ರೀಸ್ ಹಾಕ್ತಾರೆ. ಆವಾಗ ಏನಾಗ್ತದೆ, ಆ ಗ್ರೀಸ್ ಹಾಕೋದ್ ಕಾರಣ ಏನು ಅಂದ್ರೆ ಸುಗಮವಾಗಿ ಸಾಗಲಿ ಅಂತ, ಸುಗಮವಾಗಿ ಸಾಗಲಿ. ಅದರಂತೆ ಒಂದು ಬಂಡಿ ಚಲನೆ ಆಗೋದು ಕೂಡ ಅದೇ ಪ್ರಕಾರ ಮಾಡ್ತೇವೆ. ಅದಕ್ಕಾಗಿ ಯಾವ ಭಾಗಕ್ಕೆ ಏನು ಹಾಕಬೇಕಂತ ವಿಚಾರ ಮಾಡಿ ಹಾಕ್ತಾರೋ, ಇನ್ನು ರಥ ತುಂಬ ಹಾಕ್ತಾರೆ. ಎಲ್ಲಿ ಹಚ್ಚದ ಅಲ್ಲಿ ಬಂಡಿ ಇರ್ತಾರೆ. ಅದರಂತೆ ಆ ಬೇಕಾದಷ್ಟೇ ಹಾಕಬೇಕು ವಿನ ಅದ್ರ ತುಂಬ ಅಂತ ಹಾಕೋದಲ್ಲ, ರಥ ತುಂಬ ಹಾಕೋದಿಲ್ಲ. ಹಾಗಾಗಿ ಈ ದೃಷ್ಟಾಂತದಂತೆ ಈ ಶರೀರವೆಂಬುದು ಒಂದು ಬಂಡಿ ಅಂದ್ರವರು. ಶರೀರ ಇದು ಬಂಡಿ, ಪ್ರಾಣ ಅನ್ನುವುದೇ ಇದಕ್ಕೊಂದು ಚಕ್ರ, ಗಾಲಿ. ಇದು ಗಾಲಿ ಸರಳವಾಗಿ ಹೋಗ್ಬೇಕಾಯ್ತು, ಶರೀರ ಒತ್ತುಕೊಂಡು ಆರೋಗ್ಯವಂತಾಗಿ ಸುಗಮವಾಗಿ ಸಾಗಬೇಕು. ಉತ್ಸಾಹ ಅಂದ್ರೆ ಈ ಚಕ್ರಕ್ಕೆ ಎಷ್ಟಾಗಬೇಕು, ಅನ್ನವೆಂಬ ಎಣ್ಣೆಯನ್ನ ಎಷ್ಟು ಹಾಕ್ಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು. ಆದಂತೇಳಿ ಅದ್ರ ತುಂಬ ಸುರಿದ್ರೆ, ಅದಕ್ಕಾಗಿ ಇಲ್ಲಿ ಪ್ರಾಣಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಅನ್ನ ಹಾಕ್ಬೇಕು. ನಮ್ಮ ಶಾಸ್ತ್ರದಲ್ಲಿ ಅನುಭವದಲ್ಲಿ ಆದ ಹಸಿವು ತೃಷೆ ಯಾರಿಗೆ, ಪ್ರಾಣಕ್ಕಂತ ಆಗಲ್ಲ, ಪ್ರಾಣಕ್ಕೆ ಎಣ್ಣೆ ಹಾಕೋದಷ್ಟೇ. ಆ ಕಾರಣದಿಂದ
ಇಲ್ಲ ಅಂದ್ರೆ ಏನಾಗ್ತದ, ಈ ಚಕ್ರ ದೇಹ ಈ ಗಾಡಿ ಎಲ್ಲವೂ ಕೂಡ ಛಿದ್ರ ಆಗೋತದ, ನಾಶ ಆಗ್ತದ. ಅದಕ್ಕಾಗಿ ಸರ್ಪದಿಂದ ಆದ ವಿಷಕ್ಕೆ ವಿಷವನ್ನೇ ಕೊಟ್ಟು ಅದನ್ನು ಇಳಿಸುವಂತೆ. ಹಾವಿಗೆ ಔಷಧ ಎಲ್ಲಿ ಅಂದ್ರೆ ಆ ಹಾವಿನ ಹಲ್ಲಿನಲ್ಲಿ ಬರ್ತಕ್ಕಂಥ ವಿಷವೇ ಅದಕ್ಕೆ ಚುಚ್ಚುಮದ್ದಾಗಿ ಪರಿಣಾಮ ಆಗ್ತದೆ. ನಾಯಿ ಕಡಿದವ್ರಿಗೆ ನಾಯಿ ಜೊಲ್ಲೆ ಅದು ಇಂಜೆಕ್ಷನ್ ಆಗ್ತಾವ. ಅಂದ್ರೆ ಯಾವರಿಂದ ವಿಷ ಏರಿಯದ ಅದೇರಿಂದಲೇ ವಿಷ ಕಡಿಮೆ ಮಾಡ್ಬೇಕಾದ್ರೆ ಇಳಿಸ್ಬೇಕಾಗ್ಯದ. ಹಾಗಾಗಿ ಅನ್ನದಿಂದ ಕೊಬ್ಬೆದ, ಅನ್ನದಿಂದನೇ ಕುಗ್ಗಿಸ್ಬೇಕಾಗ್ಯದ. ಅನ್ನದಿಂದ ಕೊಬ್ಬೆದ್ರೆ ದೇಹ, ಅನ್ನದಿಂದನೇ ಕುಗ್ಗಿಸ್ಬೇಕು. ಅದನ್ನ ಬಿಟ್ಟು ಬೇರೆ ಏನೇನೋ ಔಷಧ ಬಂದವ, ಎಣ್ಣೆ ಬಂದವ, ಅದು ಕುಡಿ ಇದು ಕುಡಿ ಅಂದ್ರೆ ಎಲ್ಲಿದ್ದ ಸಾಧ್ಯ? ಆಗ ಸಾಧ್ಯ ಇಲ್ಲ. ಇದನ್ನ ವಚನಕಾರರು ಕೂಡ ಮುಂದೆ ಹೇಳ್ಯಾರ. ಇದಕ್ಕೊಂದು ಸಿದ್ಲಿಂಗ ತಾತ ಕಪ್ಪಗಲ್ಲವರು ಇಲ್ಲಿ ಬಂದಾಗ ಒಂದು ಮಾತು ಹೇಳಿದ್ರು. ಅವ್ರ ಊರಲ್ಲಿ ಸರ್ಕಾರಿ ಆಸ್ಪತ್ರೆ ಇತ್ತು. ಕಪ್ಪಗಲ್ಲಿಗಿರಬೇಕು ಅಥವಾ ಬೇರೆ ಕಡೆಯಿಂದ ಅಲ್ಲಿ ಊರಿಗೆ ಬರ್ತಲ್ಲ. ಇಲ್ಲ ಅಲ್ಲೇ ಮನೆ ಮಾಡಲಿಲ್ಲ ದಾಯಮ್ಮ. ಆ ದಾಯಮ್ಮ ಅಂತ ಕರಿತಾರೆ ಮೊದಲು. ಆಯಮ್ಮ ಬೆಳಗ್ಗೆ ಎದ್ದ ತಕ್ಷಣ 1-2 ಕಿಲೋಮೀಟರ್ 3 ಕಿಲೋಮೀಟರ್ ನಡೆದೇ ವಾಕಿಂಗ್. ಎಂದೂ ತಪ್ಪದಲ್ಲಂತಕ್ಕೆ ತಾತ ನೋಡ್ಯಾನಲ್ಲ. ದಿವಸ ಈ ಅಮ್ಮ ಬೆಳಗ್ಗೆ ಎಲ್ಲಿಗೆ ಹೋಗ್ತಾಳ ಅಂತೇಳಿ ಕೊನೆಗೆ ಗೊತ್ತಾಗಿ ಒಂದು ದಿವಸ ಏನಮ್ಮ ತಾಯಿ ದಿವಸ ಈ ಕಡೆ ಓದ್ತಿದ್ದಲ್ಲ, ಎಲ್ಲಿ ಓದ್ತಿದ್ದೆ ಅಂತ ಕೇಳಿನಂತ. ಏನು ಮಾಡಮ್ರಿ, ನಮ್ಮ ದೇಹ ಭಾಳ ಸ್ಥೂಲ ಆಗ್ಯದ, ಅದಕ್ಕೆ ದಿವಸ 1-2 ಕಿಲೋಮೀಟರ್ ತಿರುಗಾಡಿದ್ರೆ ಸರಿ ಹೋಗುತ್ತಂತ ಎಲ್ಲರೂ ಹೇಳ್ಯಾರ. ಅದಕ್ಕೆ ಅವರ ಸಲಹೆಯಂತೆ ನಾನು ಈ ಥರ ಮಾಡ್ತೀನಿ ಅಂದಾಗ, ಏನಮ್ಮ ನೀ ತಪ್ಪು ತಿಳಿಯಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ಅಂದ್ರಂತ. ಹೇಳ್ರಿ ಅದಕ್ಕೆ ನಾ ಅಂದಾಗ ಸುಮ್ಮನೆ ನಕ್ಕ ಅಂತ ಹೇಳ್ಯಾರ. ಇದು ಬೆಳೆದದ್ದೇನದ, ಎದರಿಂದ ಬೆಳೆದದ? ಅನ್ನದಿಂದ ಬೆಳೆದದ. ಈ ತಿರುಗಾಡಿದ್ರೆ ಹೋಗ್ತದೇನು? ಅನ್ನ ತಿನ್ನೋದು ಕೂಳು ತಿನ್ನೋದು ಕಡಿಮೆ ಮಾಡೋ ತಾನ ಮೈ ಹಿಡಿತದಂತ. ನೀ ಏನು ಮಾಡೋದಕ್ಕೆಲ್ಲ ತಾನು ಸಣ್ಣ ಆಗ್ತದ. ಇಷ್ಟ್ಯಾಕೆ ಚಿಂತೆ ಮಾಡ್ತಮ್ಮ ತಂಗಿ ಅಂದಾಗ ಆಕಿ ಹೌದಲ್ರಿ ಎಂತ ಮಾತು ಹೇಳಿದ್ರಿ ಅಂತ ಅಂದ್ಲು ಅಂತ ಸಿದ್ಲಿಂಗ ತಾತ ಹೇಳ್ಯಾನ. ಭಾಳ ಸಲ ಹೇಳಿದ್ದೆ ನಮಗ. ಅದಕ್ಕಾಗಿ ಇಲ್ಲಿ ಕೂಡ ಹಸಿವೆಂಬ ಹೆಬ್ಬಾವು ಬಸರ ಬಂದು ಹಿಡಿದೆಡೆ ವಿಷವೇರಿತ್ತಯ್ಯ ಆ ಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನಿಕ್ಕಿ ವಿಷವನುಹ ಬಲ್ಲಡೆ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಒಂದು ವಚನಕಾರರ ಮಾತಿದೆ. ಏನಂದ್ರೆ, ಈಗ ಹಾವಿನಿಂದ ಒಬ್ಬನ ಕಚ್ಚಿಕೊಂಡ ಕಚ್ಚದ. ಅವನು ಯಾರಿಗೆ ಹೋಗಬೇಕು ವಿಷಯಿಸ್ಬೇಕಾದ್ರೆ ಗರುಡ ಮಂತ್ರ ಬಲ್ಲವನ ಹತ್ತಿರನೇ ಕರ್ಕೊಂಡು ಹೋಗ್ತಾರೆ. ಹೌದಿಲ್ಲ? ಅವನಿಂದ ಮಂತ್ರವನ್ನು ಹಾಕಿಸಿ ಔಷಧವನ್ನು ಕೊಡಿಸಿ ಆಗ ಅವನ ವಿಷಯ ಇಳಿಸಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು? ಹಾವನಿಂದ ಕಚ್ಚಿಸಿಕೊಂಡವ. ಇದೇ ರೀತಿ ಹಸಿವೆಂಬ ಹಾವನಿಂದ ಕಚ್ಚಿಸಿಕೊಂಡವನಿಗೆ ಇವನು ಎದುರಿಂದ ಹಸಿವು, ಆ ಹಾವು ಕಚ್ಚದಿಲ್ಲಿ. ಆಗ ಗರುಡ ಮಂತ್ರ ಯಾವುದಪ್ಪ ಇದಕ್ಕ ಅಂದ್ರೆ, ನೀನು ಬೇರೆ ಕಡೆ ಹೋದ್ರೆ ಏನು ಕೆಲಸ ಹಂಗಿಲ್ಲ. ಅದಕ್ಕೆ ಅಲ್ಲಿ ಮಂತ್ರ ಹಾಕಿದ್ರೆ ವಿಷ ಇಳಿತದೆ. ಹಸಿವೆಂಬ ಹೆಬ್ಬಾವು ಕೆಡದಾಗ ಇದು ಅನ್ನ ಹಾಕಿದ್ರೆ ವಿಷ ಇಳಿತದೆ. ಅನ್ನನೇ ಹಾಕ್ಲಿಲ್ಲ ವಿಷ ಇಳಿದ್ರೆ ಹೆಂಗೆ ಇರ್ತದೆ? ಅದಕ್ಕಾಗಿ ಮುಂದೆ ಇವನು ಶಕ್ತಿಯುತನಾಗುತ್ತಾನೆ. ಈ ಧರಿಯಲ್ಲಿ ಗಾರ್ಡುಗನಾದರೆ ಅದನ್ನು ಕೊನೆಯ ಚರಣದಲ್ಲಿ ತಿಳಿಸುವರು. ಅದೇ ಮಾತಿಗಾಗಿ ಗಾರುಡಿಗ ಕಾಣ ರಾಮನಾಥ ಅಂತ ಅವನಿಗೆ ಗೊತ್ತಿರ್ತದೆ. ಹಾವು ಕಡ್ದವನಿಗೆ ಹೆಂಗೆ ಇಳಿಸ್ಬೇಕಂತ ಗರುಡ ಮಂತ್ರ ಬಲ್ಲ ಅವನಿಗೆ ಗೊತ್ತುಂಡು. ಹಸಿವೆಯಿಂದ ಭಾಳ ದುಃಖ ಪಡೋನಿಗೆ
ಗೊತ್ತು ಯಾರಿಗಂದ್ರೆ ಈಗ ನಿಮಗೆ ತಿಳಿದ ನಿಮ್ಗೆ ಗೊತ್ತಾಯ್ತು. ಮನೆ ಕುಂತರ ಗೊತ್ತಾದ, ಮನೆ ಕುಂತರೆ ಗೊತ್ತಾಗೋದಿಲ್ಲ. ಆವಾಗ ಇತಿ ಮಿತಿ ನಡೀತಾವ. ನೀಡೋರು ಮಿತಿಯಲ್ಲಿ, ತಿನ್ನೋರು ಹಿತದಲ್ಲೇ. ಅಷ್ಟಕ್ಕಷ್ಟೇ ಕೈ ಸೊನ್ನೆ ಬಾಯಿ ಸೊನ್ನೆಯಲ್ಲಿ ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದ. ಅದಕ್ಕಾಗಿ ಮಹಾತ್ಮರು ಉದರಾರ್ಧ ಅನ್ನದಿಂದ ಅದರರ್ಧ ಮುದಕದೋಳು ಇರಲು ಉಂಟೆಂಬ ತದ್ವಿಧಿಯದು ಸುಧತಿ ಕೇಳಲೆ ಮಿತಹಾರವೆನಿಸುವಂ ಇಂತಿದು ಯೋಗ ವೃತ್ತಿಯೊಳಗೆ ಮುಖ್ಯ. ಇದು ಪ್ರಪಂಚ ಮಾಡೋನಿಗೆ ಹೇಳಿಲ್ಲ ಮುಖ್ಯ, ಇದು ಯೋಗ ಮಾಡೋರಿಗೆ ಹೇಳಿದ್ರು ಅವರು. ಯೋಗ ಮಾಡೋರು ಇದು ಕ್ರಮಬದ್ಧವಾಗಿ ಇದನ್ನು ಮಾಡಬೇಕು. ಸಂಸಾರಿಕ ಸ್ವಲ್ಪ ಹೆಚ್ಚು ಕಮ್ಮಿ ಅದು ನಡೀತದೆ, ಆದರೆ ಯೋಗ ಮಾಡೋರಿಗೆ ನಡೆಯಂಗಿಲ್ಲ. ಅವರು ಯೋಗ ವೃತ್ತಿಗಂದರ. ಹಾಗಾಗಿ ಅವರಿಗೂ ಇದು ಸರಿ, ನಮಗೂ ಸರಿ, ಸಾಧಕರಿಗಂತೂ ಅತ್ಯಂತ ಮುಖ್ಯವಾದ ಮಾತು ಅಂತ ಇಲ್ಲಿ ಹೇಳಿಕಂತ ಬಂದಾರ. ಕಾರಣ ಮುಂದೆ ಉದಕ ಮೃತ್ತಿಕೆಗಳಿಂದವೇ ತನ್ನ ತನುವಿನೋಳು ಉದಿಸಿದ ಮಲಶುದ್ಧತೆಯಾಗಿ ಸುಧತಿ ಕೇಳು ಬಾಹ್ಯ ಶೌಚ್ಯವೆನಿಪದು ಪುಣ್ಯಪದ ಸಿದ್ಧಿಗಳನ್ನಾಗೂ ಮಾಡ್ಪದು. ಮುಂದನೇದು ಏನಂತಂದ್ರೆ ಉದಕ ಮೃತ್ತಿಕೆಗಳಿಂದವೇ ನಾವೇನು ಮಾಡಿವಿ, ಮೊದಲ ಕಾಲದ ಪದ್ಧತಿ ಬಿಟ್ಟು ಈ ಹೊಸ ಕಾಲ ಪದ್ಧತಿ ಅವ. ಆ ಪದ್ಧತಿಯಲ್ಲಿ ಮೊದಲಿಂದು ಬಹಳ ಮುಖ್ಯ ಅದ, ಈಗ ಮಾಡೋದು ಅಮುಖ್ಯ ಅದ. ಶರೀರದಿಂದ ಹುಟ್ಟ್ಯದಲ್ಲ, ಏನು ಮಲಮೂತ್ರ ಎಲ್ಲಿ ಹುಟ್ಟ್ಯದ? ಶರೀರದಿಂದ ಹುಟ್ಟ್ಯದ. ಕಾರಣ ಮಲ ಅನ್ನುವುದು ಗೊತ್ತಾಯ್ತು. ಈಗ ಅನ್ನದ ಮೂರನೇ ಕೊನೆಯ ಭಾಗ ಏನದ ಅದು ಮಲ ಅಂತ. ನೀರೇನಾಯ್ತು, ಸಿಹಿ ನೀರು ಕುಡಿದ್ವಿ, ಅಲ್ಲೇನಾಯ್ತು ಮೂತ್ರ ಆಯ್ತು. ಬಾಯಿ ಒಳಗೆ ತೀರ್ಥ ಆಯ್ತು, ಅಲ್ಲಿವರೆಗೆ ಮೂತ್ರ ಆಯ್ತು. ನೋಡ್ರಿ ಎಷ್ಟು ವಿಚಿತ್ರ ಅದು. ಅನ್ನ ಬಾಯಿಯೊಳಗೆ ಹಾಕುವಾಗ ಅನ್ನ ಪ್ರಸಾದ ಆಯ್ತು, ಹೊರಗೆ ಬರಾಗ ಮಲ ಆಯ್ತು. ಇದು ಯಾರನ್ನ ಬಯಸರ ಏನೋ ಆಗ್ಲಂತ, ಯಾರು ಬಯಸಿಲ್ಲ, ಅದ ನೇಮ ಅದ. ಹಾಗಾಗಿ ಈ ಬೆವರಿನಿಂದ ಹುಟ್ಟಿದಂಥ ಏನದ ಅಶುಚಿ ಅಂತೀವಲ್ಲ, ಅವು ಏನು ವಾಸನೆ ನೋಡ್ಕೊಂಡ್ರೆ ಒಂದೊಂದು ಥರ ಬರ್ತಾವ ಬ್ಯಾಸಿಗೆ ದಿನದಲ್ಲಿ. ಇದನ್ನ ಹೇಗೆ ಸ್ವಚ್ಛ ಮಾಡ್ಬೇಕಂದ್ರೆ ನಮಗೆ ಈಗ ಗೊತ್ತವ. ಅಂಗಡಿ ಮುಂದೆ ನಿಂತರೆ ಯಾವತ್ತು ತಗೋಬೇಕು ಸಾಬೂನು, ಯಾವುದಿಲ್ಲ ಅಂತ ಗೊತ್ತೇ ಆಗೋದಿಲ್ಲ. ಇದು ಯಾಕ ಮಣ್ಣಿನಿಂದ ಹುಟ್ಟಿದ್ದು ಮತ್ತೆ ನೀರಿನಿಂದ ಹುಟ್ಟಿದಿಲ್ಲ. ಬೆವರು ನೀರಿನಿಂದ ಬಂದದು, ನೀರಿನಿಂದ ಬೆವರಾಗ್ಯದ. ಮತ್ತು ನೀರಿನಿಂದ ತೊಳಿಬೇಕಲ್ಲ, ಹೌದಾ? ಮತ್ತೆ ಮಣ್ಣಿನಿಂದ ಆದ ಮಲದ ಏರದ, ಇದು ಮಣ್ಣಿನಿಂದ ತೊಳಿಬೇಕಿಲ್ಲ. ಹಾಗಾಗಿ ನೀರು ಮತ್ತು ಮಣ್ಣು ಇವುಗಳಿಂದ ನಿತ್ಯ ತೊಳೆದು ಸ್ವಚ್ಛ ಮಾಡ್ಬೇಕಂತಾರ ಅವರು. ಮಣ್ಣು ಹಚ್ಚಿ ತೊಳೆ ಅಂತ ನಾವಂತಾರೆ, ಮಣ್ಣು ತೊಳೆಯಕ್ಕೆ ನಾವು ಸಾಬೂನು ಉಪಯೋಗ ಮಾಡ್ತೀವಿ. ಸವಳು ಹೀಗೆ ಶರೀರ ಈ ಥರ ಮಾಡುವುದರಿಂದ ಶೌಚ ಶುಚಿ ಆಗ್ತಂದ, ಶುದ್ಧ ಇರ್ತದ. ಅದು 4 ದಿನ ಮಾಡಿ ನೋಡಿರ್ಬೇಕಿದ್ರೆ ಒಂದು ಚೂರಾದರೂ ಕೂಡ ನಿನಗೇನಾದರೂ ಯಾವುದು ಕಜ್ಜಿ ಆಗಲಿ ಅದು ಸಣ್ಣ ಗುರುಳಿ ಆಗಲಿ ಏನು ಬರೋಂಗಿಲ್ಲ. ಮತ್ತು ಶರೀರ ಘಮ ಘಮ ಅಂತ ವಾಸನೆ ಬರ್ತದೆ, ಶರೀರಕ್ಕೆ ಒಂದು ಸುವಾಸನೆ ಬರ್ತದೆ. ಮಣ್ಣಿನಲ್ಲಿ ಭಾಳ ದೊಡ್ಡ ವಾಸನೆ, ಸುಗಂಧ ಅದದು. ಹಾಗಾಗಿ ಯಾಕಂದ್ರೆ ಪಂಚಮಹಾಭೂತದಲ್ಲಿ ಅದಕ್ಕೇನು ಹೇಳ್ಯಾರ, ಗಂಧ ಅಂದರಿಲ್ಲ. ಮತ್ತೆ ಗಂಧ ಮಣ್ಣಿನಾಗ ಅದ, ನಾವಿದ್ರೆ ಮೈಸೂರು ಹೋಗ್ತೀವಿ. ಮಣ್ಣಿನಾಗ ಆದ ಗಂಧ ಅಂತ ಅವ್ರಂದಾರ. ಅಂಬದೇನದ ಪಂಚಮಹಾಭೂತದ ಲಕ್ಷಣ ಅದ. ಹಾಗಾಗಿ
ಹೀಗೆ ಪ್ರತಿನಿತ್ಯ ಮಾಡುವುದರಿಂದ ಆ ಹೊರಗಿನ ಶೌಚವು ಉತ್ತಮ ಲೋಕವನ್ನ ಪುಣ್ಯವನ್ನ ಕೊಡತಕ್ಕದ್ದು ಆಗಿರುತ್ತದೆ. ಹೊರಗ ಸ್ವಚ್ಛ ಆದ್ರೆ ಒಳಗಡೆ ಅದು ಸಹಾಯ ಮಾಡ್ತದೆ. ಬಟ್ಟೆಗನ ಕಿಮ್ಮತ್ ಕೊಡೋ ಅನ್ನಂಗಿಲ್ಲ. ಆ ಬಟ್ಟೆ ಹೊರಗ ಅವ ಒಳಗವ. ನೀ ಬಟ್ಟೆಗೆ ಅದಕ್ಕೇನು ಸಂಬಂಧ, ಅದಕ್ಕೆ ಯಾಕೆ ಕಿಮ್ಮತ್ ಕೊಡಬೇಕು? ಅದು ನೇಮ ಅಂತ. ಈ ಮೂರಾವಲ್ಲ, ಕಾವಿ, ಕಾಧಿ, ಕಾಕಿ. ಆ ಬಟ್ಟೆ ಹಾಕಿದಾಗ ಕಾವಿಯವರು ಹೇಗೆ ಇರಬೇಕು ಹಾಗೆ ಇರ್ಬೇಕಂತ ಹೇಳಿಕೊಡ್ತದ. ನೀನು ಹಾಕಿದ್ದು ಹೊರಗಡೆ, ಆದ್ರೆ ಒಳಗಡೆ ಹೀಗೆ ಶುದ್ಧವಾಗಿರ್ಬೇಕಂತ ಹೇಳ್ತದ. ಹೆಂಗ್ ಬೇಕಂಗಿರಂತದ. ಕಾಕಿ ಧರಿಸಿದ ಮೇಲೆ ಅವನು ಒಳಗೆ ನೀ ಹಿಂಗೆ ಇರಬೇಕು, ನಿನ್ನ ಧರ್ಮ ಹಿಂಗೆ ಅದಂತ ಹೇಳ್ಕೊಡ್ತದಿಲ್ಲ. ಬಟ್ಟೆ ಒಳಗಾವನು ಹೊರಗಾವ. ಕಾಕಿ, ಕಾವಿ, ಕಾದಿ. ಕಾದಿ ಧರಿಸಿದವ್ರಿಗೆ ಅವು ಹೊರಗೆ ಬಟ್ಟೆ ಅವ, ಒಳಗೆ ಹಿಂಗೆ ಇರ್ಬೇಕಂತ ನಿನ್ನ ಶೌಚ್ಯತೆ ಹೇಳಿಕೊಡ್ತದ. ಅಂತಃಕರಣ ಹೇಗಿರ್ಬೇಕು ನಿನ್ನ ಗುಣಗಳನ್ನು. ಅದರಂತೆ ಇಲ್ಲಿ ಹೊರಗಡೆ ಸ್ವಚ್ಛ ಆಯ್ತಂದ್ರೆ ಅದು ಪುಣ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಒಳಗಡೆ ಸ್ವಚ್ಛ ಆತವಂತ. ಅವ್ರ ಗುರಿ ಎಲ್ಲಿಟ್ಟು ಹೇಳಕತ್ತಾರ ನೋಡು. ಅದಕ್ಕೆ ನಾವು 2-3 ಸಲ ಹೇಳಿನಿ, ಕಾಕಿ ಅಂದಾಗ ಅವನಲ್ಲಿ ಗುಣ ಹೇಗಿರ್ತವೆ ಅಂದ್ರೆ ಕಾಕಿ, ಕಾಕಿ. ಕಾ ಅಂದ್ರೆ ಕಾಮಾದಿಗಳು, ಕಿ ಅಂದ್ರೆ ಕಿಂಕರರು. ಅವರೆಲ್ಲ ಕಾಮಾದಿಗಳಿಗೆ ಕಿಂಕರ ನೋಡ್ರಿ. ಕಾವ್ಯಾಕೊಂಡ್ರಿ ಈಗ ಕಾಕಿ ಏನ್ ಅದಕ್ಕೆಲ್ಲ ಸೋತ ಬಿಡ್ತಾರ ಅವರು. ಕಾವಿ ಅಂದ್ರೆ ಕಾಮಾದಿಗಳಲ್ಲಿ ವಿಜಯವಾದವರು ಅಂದ್ರೆ ಜಯಿಸಿದವರು ಕಾವಿ. ಕಾದಿ ಅಂದಾಗ ಕಾಮಾದಿಗಳ ಧೀಮಂತರು. ಧೀಮಂತರ ಅಂದ್ರೇನು? ಅವ್ರ ಮನಸ್ಸಿಗೆ ಬಂದ ಮಾಡಿ ಯಾವನ್ ಕೇಳ್ತಾನ. ಯಾಕೆ ಜಗತ್ತಿನಲ್ಲಿ ಕಾಕಿ, ಕಾವಿ, ಕಾದಿ ನಡೆದವಿಲ್ಲ ಈಗ ಕಲಿಯುಗದಲ್ಲಿ. ಕಾವಿ ಮಂದಿಗೆ ಬೇರೆ, ಕಾಕಿ ಮಂದಿಗೆ ಬೇರೆ. ಕಾದಿ ಮಂದಿಗೆ ಅಂದ್ರೆ ಧೀಮಂತ, ನಾನು ಏನಂತೀನಿ ಅದು ಆಗ್ತದ, ನನ್ನ ಅವನು ಕೇಳೋನಂತಾರ ಅವರು. ಈ ತರವಾಗಿ ಹೊರಗಿನ ಇದರಿಂದ ಒಳಗೆ ಗೊತ್ತಾಗ್ತದೆ ನೋಡಿ. ಅದನ್ನ ಹೇಳಕ್ ಹೊಂಟೀನಿ ನಾನು. ಅವ್ರದ್ದೇನು ಅವಶ್ಯಕತೆ ಇಲ್ಲ, ಆದ್ರೆ ಒಳಗೆ ಹೋದಾಗ. ಹಾಗಾಗಿ ಇವೆಲ್ಲದರ ಮೇಲೆ ಏನಿರಬೇಕು ಅಂದ್ರೆ ಹೊರಗಡೆ ಶೌಚ್ಯತೆಯನ್ನ ಎಷ್ಟು ನೀನು ಸ್ವಚ್ಛತೆಯನ್ನ ಮಾಡ್ತಿದ್ದಿ ಶರೀರ, ಅದರಂತೆ ಸ್ಥೂಲವನ್ನ ಮಾಡೋದನ್ನ ಸೂಕ್ಷ್ಮ ಆಗ್ತಾವ. ಹೆಂಗ್ರಿ ಅನ್ನಬಹುದು. ಈಗ ಬಟ್ಟೆ ಹೇಳೊಂದು ಎಳೆ ಅಂತಾರಲ್ಲ, ಈ ಬಟ್ಟೆಗೆ ಏನದ ಎಳೆ ಅವೆಲ್ಲ. ನಾವು ಈಗ ಬಟ್ಟೆ ಮಲಿನ ಆಯ್ತು ಅಂದ್ರೆ ಈ ಬಟ್ಟೆಯನ್ನ ಡ್ರೈ ಕ್ಲೀನ್ ಕೊಡ್ತೀವಿ, ಇಲ್ಲ ಹೋಗಿತೀವಿ. ನಾವು ಬಟ್ಟೆ ಒಗೆಯೋದ್ರಿಂದ ಒಳಗಿನ ಎಳೆ ಸ್ವಚ್ಛ ಆಗ್ತಾವಿಲ್ಲ. ಒಳಗಿನ ಎಳೆ ಸ್ವಚ್ಛ ಆಗ್ತಾವ. ನಾವು ಹೊರಗಿನ ಬಟ್ಟೆ ಹೋಗಿದ್ವಿ, ಎಳೆ ಒಂದೊಂದು ಹೋಗೋದು ನೀವು ಇಲ್ಲ. ಸ್ಥೂಲ ದೇಹ ಆದ್ರೆ ಅಷ್ಟೇ. ಅದನ್ನ ನಾವು ಈ ಪ್ರಕಾರ ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಒಳಗಿನ ಸೂಕ್ಷ್ಮತೆ ಸ್ವಚ್ಛ ಆಗ್ಲೇಬೇಕವು. ಯಾಕಂದ್ರೆ ಸಂಬಂಧ ಅವಲ್ಲ. ಸೂಕ್ಷ್ಮ ಇಲ್ಲ ಸ್ಥೂಲ ಇರಂಗಿಲ್ಲ, ಒಂದಕ್ಕೊಂದು ಸಂಬಂಧ ಅವ. ಹಾಗಾಗಿ ಮನದೊಳು ಒಂದೆನಿಸೋ ಪೊಲ್ಲೆಯವೇನು ನೆನೆಯದೆ ಜನರಿಗೆ ಒಲಿವನೇ ಬಯಸುತ್ತಿರಪ ಅನ್ನುವ ಅಳವಡೆ ತನ್ನೋಳ್ ಅಂತರ ಶೌಚವೆಂದೆನಿಪದು ವೇದಾನುಮತದಿಂದೆ. ಇಲ್ಲೇನು ಹೇಳಿದ್ರು? ಮನದೊಳು ಅಂದ್ರೆ ಮನಸ್ಸು ಎಲ್ಲಿ ಅದ ನಿನಗೆ? ಮನಸ್ಸು ಸೂಕ್ಷ್ಮ ಶರೀರದಲ್ಲಿ ಅದ ನೋಡು.
ಅಲ್ಲೇ ಅದ ಮನಸ್ಸು. ಅದಕ್ಕೆ ಸೂಕ್ಷ್ಮತನು ಅಂತಾರ, ಲಿಂಗತನು ಅಂತಾರ. ಆ ಲಿಂಗತನುವಿನ ಸೂಕ್ಷ್ಮ ತನುವಿನಲ್ಲಿರುವಂಥ ಸಂಸ್ಕಾರಗಳೇ ಮುಂದೆ ಸ್ಥೂಲ ರೂಪವಾಗಿ ನಮಗೆ ತೋರ್ತಾವ. ಈಗ ಜೋಳದ ಬೀಜ ಅದ, ಅದರೊಳಗೆ ಸೂಕ್ಷ್ಮ ಆದಲ್ಲಿ ಬೆಳೆ. ಆ ಸೂಕ್ಷ್ಮ ಏನದ ಬೀಜವೇ ಮುಂದೆ ದೊಡ್ಡ ಬೆಳೆಯಾಗಿ ಕಾಣ್ತದೆ ನಮಗೆ. ಅದರಂತೆ ಮನಸ್ಸಿನಲ್ಲಿ, ಅಂಥ ಮನಸ್ಸಿನಲ್ಲಿ ಒಂದಿನಿಸು ಅಂದ್ರು, ಒಂದು ಎಳ್ಳು ಕಾಳಿನಷ್ಟಾದರೂ ಕೂಡ ಪಲ್ಲವೆಯೇನು ಅಂದರೆ ಯಾವುದೇ ಅನಿಷ್ಟತೆಯನ್ನ, ಕೆಟ್ಟದ್ದನ್ನ ಹಿಂದೆ ಹೇಳಿಕಂತ ಬಂದಲ್ಲ, ಅವೆಲ್ಲ ಇದತ್ತೋ ಕೊನೆ. ಅಹಿಂಸೆಯಿಂದ ಹಿಡ್ಕೊಂಡು ಹಿಂಸೆ ಇರಬಾರ್ದು, ಅಸತ್ಯ ಇರಬಾರ್ದು, ಪತಿವ್ರತೆ ಇರಬೇಕು. ಇವೆಲ್ಲ ಏನು ಹೇಳಿಕಂತ ಬಂದಾರ ಅವೆಲ್ಲ ಇರಬೇಕು. ಇದು ಬಿಟ್ಟು ಬೇರೆ ಏನಾದರೂ ಇದ್ದು ಅದನ್ನು ನೆನಪಾಯ್ತಂದ್ರೆ ನಿನಗೇನಂತಾರ ಅಂದರೆ ದುಃಖವನ್ನೇ ಕೊಡ್ತಾವೇನೋ, ಸುಖ ಕೊಡಂಗಿಲ್ಲ ಅಂದ್ರೆ. ದುಃಖ ಕೊಡ್ತಾವ, ಕೆಟ್ಟವು ದುಃಖನೇ ಕೊಡ್ತಾವಿಲ್ರಿ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಜನರಿಗೆ ದುಃಖವಾಗಲೆಂಬ ಸ್ವಲ್ಪ ಎಳ್ಳು ಕಾಳಿನಷ್ಟು ಅನಿಷ್ಟ ಚಿಂತೆಯನ್ನು ಮಾಡಬಾರ್ದು. ಯಾರಿಗೆ ಮಾಡಬಾರ್ದು? ಬಾಯಲ್ಲಿ ಮಾಡೋದಲ್ಲೋ ತಮ್ಮ, ಮನಸ್ಸಿನಲ್ಲೇ ಇರಬಾರ್ದಂದ್ರು. ಬಾಯಲ್ಲಿ ಇದ್ರೂ ನಡೀತದ, ಮನಸ್ಸಿನಲ್ಲಿ ಅನಿಷ್ಟ ಚಿಂತನೆ ಇರಬಾರ್ದು ನೋಡಿ. ಬಾಯಲ್ಲಿ ಒಮ್ಮೊಮ್ಮೆ ನಡೀತದ, ಆದರೆ ಇದು ಸ್ಥೂಲದ್ದು ಏನು ಬೆಳೆ ಇಲ್ಲ, ಆಗೋದಿಲ್ಲ ನಮ್ಗೆ. ಸೂಕ್ಷ್ಮದಲ್ಲಿ ಬೆಳೆ ಆಗ್ತದೆ. ಅದಕ್ಕಾಗಿ ಅಲ್ಲಿ ಸೂಕ್ಷ್ಮ ನಷ್ಟ ಮಾಡ್ಕೋಬೇಕು. ಸ್ಥೂಲ ಸಂದರ್ಭ ಅನುಸಾರವಾಗಿ ಬಳಸಬೇಕು. ಸ್ಥೂಲ ಸಂದರ್ಭ ಸಾಧನ ಅಷ್ಟೇ ಇದು. ಹಾಗಾಗಿ ಸಕಲ ಜನರಿಗೆ ಏನು ಮಾಡ್ಬೋದು? ದುಃಖವನ್ನು ಬಯಸಬಾರ್ದು ಅಂದರೆ ಸರ್ವ ಜನರಿಗೆ ಲೇಸನೆ ಬಯಸುವಂತ ಅರ್ಥ ಆಯ್ತಲ್ಲ. ಒಳ್ಳೆಯದಾಗಲಿ ಅಂತ ಬಯಸು. ಮತ್ತು ಇದು ಆಗಬೇಕಾಗಿತ್ತು ನಿನ್ನಲ್ಲಿ, ಇಷ್ಟೆಲ್ಲ ಅಂಗಗಳೇವಲ್ಲ ಅವೆಲ್ಲ ನಿನಗೆ ಒಟ್ಟುಗೂಡಬೇಕಾಗಿತ್ತು ಅಂದರೆ ನೀನು ಏನು ಮಾಡು ಅಂದರೆ ಸದಾಕಾಲ ಪರಮಾತ್ಮರ ಧ್ಯಾನವನ್ನು ಮಾಡು, ಪರಮಾತ್ಮನ ಚಿಂತನೆಯನ್ನು ಮಾಡು. ಅನಿಷ್ಟ ಚಿಂತನೆ ಯಾಕೆ ಮಾಡ್ತದ್ದಿ? ಅನಿಷ್ಟನ್ನು ಮಾಡಬೇಡ, ಬಹಳ ಆದರೆ ಇಷ್ಟವನ್ನು ಮಾಡಬೇಡ. ಯಾಕಂದ್ರೆ ಅನಿಷ್ಟತೆಯನ್ನು ಶ್ರೇಷ್ಠ ಅಲ್ಲ, ಇಷ್ಟತೆಯನ್ನು ಶ್ರೇಷ್ಠ ಅಲ್ಲ. ಆದರೆ ನಿನ್ನ ಕಷ್ಟವನ್ನು ಪರಿಹಾರ ಮಾಡುವಂತ ಭಗವಂತನ ಧ್ಯಾನ ಮಾಡು. ನಮ್ಮ ಕಷ್ಟ ಯಾರು ಕೇಳ್ತಾರೆ? ಪರಮಾತ್ಮನ ಕಳೆತ. ಹಾಗಾಗಿ ಅಂತಹ ಪರಮಾತ್ಮನ ಧ್ಯಾನವನ್ನು ಮಾಡು. ಅದರಿಂದ ಏನಾತದ್ರಿ ಅಂದರೆ ಮನಸ್ಸಿನಲ್ಲಿದ್ದಂಥ ಪಾಪ ಸಂಸ್ಕಾರ ಎಲ್ಲ ಪರಿಹಾರ. ನಾವು ಹೆಂಗೆ ಕಳ್ಕೋಬೇಕ್ರಿ ಪಾಪ ಅಂತ ನಾವು ಅಂತೀವಿ, ಅವ್ರ ಪರಿಹಾರ ಹೇಳ್ತಾರೆ. ಪಾಪ ಹೆಂಗೆ ಕಳ್ಕೊಂತಿದ್ದಿ? ಪುಣ್ಯವನ್ನು ಮಾಡೋ. ಆ ಪುಣ್ಯ ಹೆಂಗೆ ಮಾಡ್ತಿದ್ದಿ? ಮುಂದೆ ಹೇಳ್ಕೊಂತವಲ್ಲ, ಹರನ ಇಡೀ ಇಡೀ ಶಾಂತರುಡ ನಾಡು. ಅವರೆಲ್ಲ ಹೋಗೋ ಹೇಳ್ತಾರೆ ನನಗೆ ಪುಣ್ಯ ಯಾವುದು, ಪುಣ್ಯ ಯಾವುದು, ಪಾಪ ಅನ್ನುವುದು ಹೇಳ್ತಾರಂತ ಮೊದಲೇ ಹೇಳಿ, ಇದು ಮಾಡಿದ್ರೆ ಒಳಗಿನ ಪಾಪ ಹೋಯಿತು ಅಂದರೆ ಹೊರಗಿನ ಮೈಯ ಶುಚಿತ್ವ, ಅಶುಚಿತ್ವ ಆಯಿತು ಅಂದರೆ ಬಾಹ್ಯ ಶೌಚ್ಯ ಅಂದರು. ಒಳಗಿನ ಪಾಪ ಹೋದ್ರೆ ಅಂತರ ಶೌಚ್ಯತೆ ಅಂದರು. ಒಳಗೆ ಸ್ವಚ್ಛ ಆಗ ನೋಡಿ. ಏನಾಯ್ತು? ಹೊರಗೂ ಸ್ವಚ್ಛ ಅದ, ಒಳಗೂ ಸ್ವಚ್ಛ ಅದ. ಮತ್ತೆ ಪರಮಾತ್ಮ ಎಲ್ಲಿರ್ತಾನೆ? ಪರಮಾತ್ಮ ಎಲ್ಲಿ ಹೊರಗ ಸ್ವಚ್ಛ ಅದ ಅಲ್ಲೇ ಇರ್ತಾನೆ ವಿನ ಬೇರೆ ಕಡೆ ಅದು ಇರೋಕೆ ಬರೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ಅನಂತ ರೀತಿ ಮಾತುಗಳನ್ನು ಹೇಳಿ ಮಹಾತ್ಮರು
ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂತಂದ್ರೆ ನಿನ್ನ ಕಲ್ಯಾಣಕ್ಕಾಗಿ, ನಿನ್ನ ಜನ್ಮ ಸಾರ್ಥಕತೆಗಾಗಿ, ನಿನ್ನ ಶರೀರ ಮತ್ತು ನಿನ್ನ ಮನಸ್ಸು, ನಿನ್ನ ವಾಣಿ ಎಲ್ಲವೂ ಕೂಡ ಒಂದು ನೇಮದಿಂದ ನಡಿಬೇಕಾಗಿತ್ತು ಅಂದರೆ ನೀ ಏನು ಮಾಡು, ಹೊರಗ ಒಳಗ ಒಂದಾಗೋನು. ಹೊರಗೂ ಒಳ್ಳೆ ಸರಳತೆ ಇರಲಿ, ಒಳಗಡೆ ಅಷ್ಟೇ ವಿಶಾಲತೆ ಇರಲಿ. ಅಲ್ಲಿ ಏನಾದಂದ್ರೆ ಭಗವಂತನ ಸ್ಥಾಪನೆ ಆಗ್ತದೆ. ಒಳ್ಳೆಯ ಗುಣ ಇದ್ದಲ್ಲಿ ಆಗೋದು. ಈಗ ಎಲ್ಲ ಇತ್ತು, ಅದು ಇದ್ದಿಲ್ಲದ್ರೆ ಏನ್ ಮಾಡ್ತದೆ? ಈ ಒಂದು ದೇವಸ್ಥಾನ ಕಟ್ತೀವಿ ಅಂತ ತಿಳ್ಕೊರಿ. ದೇವರ ಗುಡಿ ಅದೇನದ, ಮೆಟ್ಟಲು ಕಲ್ಲಾದ, ಗುಡಿ ಕಲ್ಲಾದ, ಗೋಪುರ ಕಲ್ಲಾದ. ಆದರೆ ಆ ಕಲ್ಲುಗಳು ಪೂಜೆ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ. ಮಾಡ್ತಾರೆ ಪೂಜೆ. ಅದೇ ಕಲ್ಲಿನಿಂದ ಒಳಗ ಒಂದು ಮೂರ್ತಿ ಅದಲ್ಲ, ಆ ಮೂರ್ತಿಗೆ ಪೂಜೆ ಮಾಡ್ತಾರಿಲ್ಲ. ಈ ಯಾವ ಮೆಟ್ಟಿಲುಗಳ ಕಲ್ಲನ್ನ, ಗುಡಿಯ ಕಲ್ಲನ್ನ ಯಾರು ಮುಟ್ಟ್ಯಾರಂದ್ರೆ ಗೌಂಡಿ ಮುಟ್ಟ್ಯಾನ. ಹೌದಿಲ್ಲ? ಗೌಂಡಿ ಮುಟ್ಟ್ಯಾನ. ಆ ಕಲ್ಲು ಕಟ್ಟಡಕ್ಕೆ ಸೀಮಿತವೇನ, ಪೂಜ್ಯಕ್ಕೆ ಯೋಗ್ಯತೆ ಅಲ್ಲ, ಯೋಗ್ಯ ಅಲ್ಲ ಅವು. ಆದ್ರೆ ಒಳಗಡೆ ಅದೇ ಕಲ್ಲಿನಾಗ ಒಂದು ಮೂರ್ತಿ ಹುಟ್ಟ್ಯಾರಲ್ಲ, ಅದನ್ನ ಯಾರು ಮಾಡ್ಯಾರ? ಶಿಲ್ಪಿ ಮುಟ್ಟ್ಯಾನ. ಗೌಂಡೆ ಮುಟ್ಟಿಲ್ಲ, ಅದು ಶಿಲ್ಪಿ ಮುಟ್ಟ್ಯಾನ. ಶಿಲ್ಪಿ ಹೇಗೆ ಮುಟ್ಟಿದ ದೇವರಾಯ್ತು ಅಂದ್ರೆ ಅವನ ಅಂತಃಕರಣ, ಅವನ ಭಾವದಿಂದ ತಯಾರಾಗ್ಯದಲ್ಲ. ಅದಕ್ಕಾಗಿ ಅಲ್ಲಿ ಪೂಜೆ ಆಗ್ತದ, ಇಲ್ಲಿ ಆಗೋದಿಲ್ಲ. ಮುಟ್ಟೋದು ಇಬ್ಬರು ಮುಟ್ಟ್ಯಾರ. ಆದ್ರೆ ಮುಟ್ಟಿದ್ರು ಕೂಡ ಮತ್ತೆ ಕೊನೆಗೊಬ್ಬ ಶಿಲ್ಪಿ ಮುಟ್ಟಿ ಮೂರ್ತಿ ಆಗಿಟ್ಟ ಮೇಲೆ ಪೂಜೆ ಮಾಡಂಗಿಲ್ಲ. ಅದಕ್ಕೊಬ್ಬ ಮಹಾಜ್ಞಾನಿನ ಕರೆಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದಕ್ಕೆ ಪೂಜ್ಯಕ್ಕೆ ಯೋಗ್ಯತೆ ಆಗ್ತಿಲ್ಲ, ಅವಾಗ ಯೋಗ್ಯ ಆಗೋದು. ಅಂದ್ರೆ ಎಲ್ಲ ಇತ್ತು ನಮ್ಮ ಶರೀರದಲ್ಲಿ, ಎಲ್ಲವೂ ಮುಟ್ಟ್ಯಾವ. ಪಂಚಮಹಾಭೂತಗಳು ಎಲ್ಲವೂ ಮುಟ್ಟಿ ಎಲ್ಲ ಕೂಡಿ ಎಲ್ಲ ಆಡಕತ್ತೇವಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಪರಮಾತ್ಮ ಗುಡಿಯಲ್ಲಿ ದೇವರು ಇಲ್ಲಾಂದ್ರೆ ಆ ಗುಡಿಗೆ ಯಾರನ್ನ ಪೂಜೆ ಮಾಡ್ತಾರೇನು? ನನಗೆಲ್ಲ ಇತ್ತು, ನಿನ್ನ ಹೃದಯದಲ್ಲಿ ಭಗವಂತ ಇಲ್ಲಂದ್ರೆ ಈ ಜನ್ಮಕ್ಕೆ ಶ್ರೇಷ್ಠತೆ ಅದೇನು? ಇಲ್ಲಲ್ಲ. ಹಾಗಾಗಿ ಆ ಪರಮಾತ್ಮನನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳ ಹೃದಯ ಇದ್ದಿಲ್ಲಂದ್ರೆ ಅದು ಪಾಳು ಬಿದ್ದ ದೇಗುಲದಂತೆ, ಆಳಮನೆ ಅಂತದ್ದು. ಹಾಗಾಗಿ ಇನ್ನೇನು ಏನು ಮಾಡು ಅಂದ್ರೆ ಈ ದೇಹ ಆದಲ್ಲ, ಕಾಲೇ ಕಂಬವಯ್ಯ ದೇಹವೇ ದೇಗುಲವಯ್ಯ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ನಾಶ ಇಲ್ಲದ ಅಳಿವಿಲ್ಲದ ಒಂದು ಮೂರ್ತಿಯನ್ನ ನೀವು ಸ್ಥಾಪನೆ ಮಾಡಿಕೊಳ್ಳದಿದ್ದರೆ ಇದಕ್ಕೆ ಹೆಂಗ ಗುಡಿಯ ಮೆಟ್ಟಲಕ್ಕೂ ಗುಡಿಯ ಕಲ್ಲುಗಳಿಗೆ ಬೆಲೆ ಹೇಗೆಲ್ಲೋ ಅದರಂತೆ ಎಷ್ಟೇ ಶೌಚ್ಯತೆಯಿಂದ ಏನೇ ಮಾಡಿದ್ರು ಕೂಡ ಅಂತರಂಗದಲ್ಲಿ ಆ ಒಂದು ಪರಮಾತ್ಮನ ಒಂದು ಪ್ರತಿಷ್ಠಾಪನೆ ಪ್ರಕಟ ಆಗಲಿಲ್ಲಂದ್ರೆ ಆ ಒಂದು ದೇವಾಲಯಕ್ಕೂ ಈ ದೇಹಕ್ಕೆ ಸಮ ಆಗ್ತದ. ಅದಕ್ಕಾಗಿ ನೀನು ಇಂಥ ಒಂದು ಶೌಚ್ಯತೆಯಿಂದ ಒಳಗ ಹೊರಗ ನೀನು ಸ್ವಚ್ಛತೆಯಿಂದಿದ್ದಾದ್ರೆ ಪರಮಾತ್ಮ ಎಲ್ಲಿ ಪ್ರಕಟ ಆಗ್ತಾನಂದ್ರೆ ಮೊದಲೇ ಹೇಳಿ ಬಿಡಬಾಡ್ರಿ, ಹೊರಗೆ ಪ್ರಕಟ ಆಗೋದಿಲ್ಲ, ನಿನ್ನ ಒಳಗನೇ ಪ್ರಕಟ ಆಗ್ತಾನೆ. ನಾನೇನು ಮಾಡಲ್ಲಯ್ಯ ಬಡವನಯ್ಯ, ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲ್ಲಯ್ಯ ಬಡವನಂದ್ರು. ಉಳ್ಳವರು ಅಂದ್ರೆ ಏನು ಉಳ್ಳವರು? ರೊಕ್ಕ ಇದ್ದವ್ರು ಕಟ್ತಾರಂತಲ್ಲ, ಅದು ಎರಡು ಅರ್ಥಕ್ಕ. ಉಳ್ಳವರು ಅಂದ್ರೆ ಹಣ ಸಂಪತ್ತು ಇದ್ದವ್ರನ್ನು ಕಟ್ಬೋದು,
ಇನ್ನೂ ಉಳ್ಳವರಂದ್ರೆ ದೇವರು ಬೇರೆ ಆನ ಅಂತ ಅನ್ನೋರಿಗೆ ಆ ದೇವ ಕಲ್ಪನೆಯಿಂದ ಹೊರಗೆ ಕಟ್ತಾರ. ನಾನು ಈಗ ಸಂಪತ್ತಿನಿಂದನೂ ಶ್ರೀಮಂತಲ್ಲ, ಅಜ್ಞಾನದಿಂದನೂ ನಾನು ದೊಡ್ಡವನಲ್ಲ. ಸಂಪತ್ತಿಲ್ಲ, ಅಜ್ಞಾನ ಇಲ್ಲ, ಅದಕ್ಕೇನದ, ನಾನೇನು ಮಾಡಲೇ ಬಡವನೇ, ನನ್ನಲ್ಲೇ ನಾ ದೇವ್ರು ನೋಡಿದವನು. ಹೀಗೆ ಯಮ ಅಂಗದಶಕ ನಿರೂಪಣೆ ಇಲ್ಲಿವರೆಗೆ ಹೇಳಿದ್ವಿ. ಸೂತ್ರ 22ಕ್ಕೆ ಪದ 17ಕ್ಕೆ ಅಂತ ಹೇಳಿದ್ರು. ಇಲ್ಲಿ ಪೂರ್ವ ಸೂತ್ರದಲ್ಲಿ ಏನು ಹೇಳಿದ್ರು, ನಿವೃತ್ತಿ ಪರವಾದ ಯಮದಶಕವನ್ನು ಹೇಳಿ, ಈಗ 3ನೆಯ ಸೂತ್ರದಲ್ಲಿ ಪ್ರವೃತ್ತಿಪರವಾದ ನೇಮದಶಕಗಳನ್ನು ಮತ್ತಿಲ್ಲಿ 10 ಹೇಳ್ತಾರೆ. ಅವನ್ನ ನಿರೂಪಣೆ ಮಾಡ್ತಾರ. ಸಂಧಿ 3ರಲ್ಲಿ, ಸೂತ್ರ 3ರಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾಳೆ ದಿನ ಆ ಸೂತ್ರವನ್ನು ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಿ. ಯೋಗಿ ಗುರುನಾಥರು ಗುರುವರ ಬೆಳಗುವೆನ ವೃತ್ತಿಯ. ಯೋಗಿ ಗುರುನಾಥರೋಡಗೆ ಎತ್ತುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೌನ ಯೋಗಿ ಗುರುನಾಥರೋಡಗೆ ಎತ್ತುವೆ ವೃತ್ತಿಯ, ಗುರುವರ ಬೆಳಗುವೆನ ವೃತ್ತಿಯ. ಮೌನ ಯೋಗಿ ಗುರುನಾಥರೋಡಗೆ ಎತ್ತುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ನೋಡಿ ಮುಟ್ಟಿ ಭವ ಕಷ್ಟ ಕಳೆದು ಈ ಸೃಷ್ಟಿ ಒಳಗೆ ಮೆರೆದೆ, ಗುರುವರ ನೀ ಸೃಷ್ಟಿ ಒಳಗೆ ಮೆರೆದೆ. ಕೂಡಿ ಕಾಮದೆ ಭಜಿಸಲು ನಿನ್ನನು ಬೇಡಿದ ಫಲ ನೀಡಿದೆ, ಗುರುವರ ಬೇಡಿದ ಫಲ ನೀಡಿದೆ. ಮೌನ ಯೋಗಿ ಗುರುನಾಥರೋಡಗೆ ಎತ್ತುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಈ ರೂಢಿ ಒಳಗೆ ಆರೂಢ ಸಿದ್ಧನ ಕರುಣೆಯ ಪಡೆದಿರುವೆ, ಗುರುವರ ಕರುಣೆಯ ಪಡೆದಿರುವೆ. ಕಾಡುವ ಕಾಮ ಕ್ರೋಧವನಳೆದು ಸ್ಥಿತ ಪ್ರಜ್ಞ ನೀನಿರುವೆ, ಗುರುವರ ಸ್ಥಿತ ಪ್ರಜ್ಞ ನೀನಿರುವೆ. ಮೌನ ಯೋಗಿ ಗುರುನಾಥರೋಡಗೆ ಎತ್ತುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಕೊಡವೆಯೊಳದಿ ಕಾವು ಬಳ್ಳಿ ಕ್ಷೇತ್ರದಿ ನಿತ್ಯದಿ ಶೋಭಿಸುವೆ, ಗುರುವರ ನಿತ್ಯದಿ ಶೋಭಿಸುವೆ. ಬಿಡದೆ ಭಕ್ತರ ಹೃದಯದಲ್ಲಿ ನಿರುತ್ತದೆ ನೆಲೆಸಿರುವೆ, ಗುರುವರ ನಿರುತ್ತದೆ ನೆಲೆಸಿರುವೆ. ಮೌನ ಯೋಗಿ ಗುರುನಾಥರೋಡಗೆ ಎತ್ತುವೆ ಆರತಿಯ, ಗುರುವರ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ಆರತಿಯ. ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾರದಿಂದುಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ. श्रीमद् जगद्गुरु सिद्धार्थ महाराज की जय, श्री सद्गुरु शिवपुत्र स्वामी महाराज की जय, श्री सद्गुरु बसवानंद स्वामी महाराज की जय, श्री सद्गुरु अभिनव महाराज की जय, सकल साधु संत महाराज की जय. जय मंगलम जय